शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಈಗ 1ನೇ ಅಧ್ಯಾಯದ 4ನೇ ಪಾದ, ಅದರಲ್ಲಿ 3ನೇ ಸೂತ್ರದಲ್ಲಿ ಭಾಷ್ಯವನ್ನು ನೋಡ್ತಾ ಇದ್ದೇವೆ. ಇವಾಗ ಅನ್ನೇತು ವರ್ಣಯಂತಿ ದ್ವಿವಿಧಂ ಹಿ ಶರೀರಂ ಸ್ಥೂಲಂ ಸೂಕ್ಷ್ಮಂ ಚ. ಅನ್ನೇತು ಅಂತಂದ್ರೆ ಇಲ್ಲಿ ವೃತ್ತಿಕಾರರು ಅಂತ, ವೃತ್ತಿಕಾರರ ಒಂದು ಮತ ಅನ್ನುವಂತಹದ್ದು. ಈ ಎರಡೂ ಸೂತ್ರಗಳಿಗೆ ಅವರು ಏನು ವ್ಯಾಖ್ಯಾನ ಮಾಡ್ತಾರ ಅನ್ನೋದ್ರ ಬಗ್ಗೆ ಆಚಾರ್ಯರು ಇಲ್ಲಿ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅವರು ದ್ವಿವಿಧಂ ಹಿ ಶರೀರಂ ಸ್ಥೂಲಂ ಸೂಕ್ಷ್ಮಂ ಚ, ಅವರು ಎರಡು ಶರೀರವನ್ನ ಒಪ್ಪುತ್ತಾರ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ ಅಂತ. ಇವರು ಕಾರಣ ಶರೀರವನ್ನು ಒಪ್ಪೋದಿಲ್ಲ, ಯಾರು ವೃತ್ತಿಕಾರರು. ಎರಡು ಶರೀರ ಮಾತ್ರ ಒಪ್ತಾ ಇದ್ದಾರೆ. ಸ್ಥೂಲಂ ಯದಿದಂ ಉಪಲಭ್ಯತೆ, ಸ್ಥೂಲ ಶರೀರ ಅನ್ನುವಂತಹದ್ದು ಇದು ಎಲ್ಲರಿಗೂ ಪ್ರತ್ಯಕ್ಷ. ಅದು ಇದು ಸ್ಥೂಲ ಶರೀರ ಬಗ್ಗೆ ಮತ್ತೆಲ್ಲರಿಗೂ ಅಪರೋಕ್ಷನೇ ಐತಲ್ರಿ ಇದು. ಎಲ್ಲರೂ ಅದನ್ನ ಪ್ರತ್ಯಕ್ಷವಾಗಿ ಅರಿತಾ ಇದ್ದಾರ ಅಂತ. ಏನ್ ನಮ್ಗೆ ಕಾಣ್ಲಿಕ್ಕೆ ಹತ್ತದಲ್ರಿ, ಆ ಕಾಣ್ತಾ ಇರ್ತಕ್ಕಂಥದ್ದು ಇದು ಸ್ಥೂಲ ಶರೀರ ಅಂತ. ಆದ್ರೆ ಈ ಸೂಕ್ಷ್ಮಂ ಯತ್ ಉತ್ತರತ್ರ ವಕ್ಷತೆ, ಇದನ್ನ ಮುಂದೆ 3ನೇ ಅಧ್ಯಾಯದೊಳಗೆ 1ನೇ ಪಾದ 1ನೇ ಸೂತ್ರದಲ್ಲಿ ಹೇಳ್ತಾರ ಅವ್ರು. ಯಾವ್ದು ಸೂಕ್ಷ್ಮ ಶರೀರ ಅನ್ನುವಂತ ಅದು ಹೇಗಿರ್ತದ, ಅದ್ರ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ತದಂತರ ಪ್ರತಿಪತ್ತವು ರೌಹತಿ ಸಂಪರಿಷ್ವಕ್ತ ಪ್ರಶ್ನೆ ನಿರೂಪಣಾಭ್ಯಾಮ್ ಅಂತ ಒಂದು ಸೂತ್ರ ಬರ್ತದ. ಅದು ಆ ಸೂತ್ರದೊಳಗ ಸೂಕ್ಷ್ಮ ಶರೀರದ ಬಗ್ಗೆ ವರ್ಣನೆ ಬರ್ತದಲ್ರಿ. ಸೂಕ್ಷ್ಮ ಶರೀರ ಅಂದ್ರೆ ಯಾವ್ದು ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ತಾರ ಆ ಸೂತ್ರದಲ್ಲಿ. ತಚ್ಚ ಉಭಯಮಪಿ ಶರೀರಂ ಅವಿಶೇಷಾತ್ ಪೂರ್ವತ್ರ ರತತ್ವೇನ ಸಂಕೀರ್ತಿತಂ. ಇಲ್ಲಿ ಉಭಯಮಪಿ ಶರೀರಂ ಅಂದ್ರೆ ಆ ಎರಡು ಶರೀರಗಳು ಅಂತ ಏನದಾವ, ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಈ ಎರಡೂ ಶರೀರಗಳು ಏನದಾವಲ್ರಿ ಇವು ಅವಿಶೇಷಾತ್. ಅವಿಶೇಷಾತ್ ಅಂತಂದ್ರೆ ಇಲ್ಲಿ ಸಮಾನವಾಗಿ ಅಂತ. ಸ್ಥೂಲ ಮತ್ತು ಸೂಕ್ಷ್ಮ ಅನ್ನುವಂತ ಎರಡು ರೀತಿಯಾಗಿರ್ತಕ್ಕಂಥ ಶರೀರವನ್ನ ಅದು ಸಮಾನವಾಗಿ ಇಲ್ಲಿ ಪೂರ್ವತ್ರ ರಥತ್ವೇನ ಸಂಕೀರ್ತಿತಂ, ಆ ರಥರೂಪಕವನ್ನ ಕಲ್ಪಿಸಿಕೊಂಡು ಆ ಎರಡೂ ಶರೀರದ ಬಗ್ಗೆ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಸಮಾನವಾಗಿ ಅಲ್ಲಿ ಬರೇ ಸ್ಥೂಲ ಅಂತಾಗ್ಲಿ ಅಥವಾ ಸೂಕ್ಷ್ಮ ಅಂತಾಗ್ಲಿ ಹೇಳಿಲ್ಲ, ಎರಡು ಸಮಾನ ರೂಪ. ವಿಶೇಷ ಏನಂದ್ರೆ ಸಮಾನವಾಗಿ ಅಂತ. ಒಂದ್ ಹೆಚ್ಚು ಮಾಡಿ ಒಂದ್ ಕಡಿಮೆ ಮಾಡಿ ಹಂಗೇನೇನಿಲ್ಲ. ತಚ್ಚ ಉಭಯಮಪಿ ಶರೀರಂ ಅವಿಶೇಷಾತ್ ಪೂರ್ವತ್ರ ಪೂರ್ವದಲ್ಲಿ ಅಂತ. ರಥತ್ವೇನ ಸಂಕೀರ್ತಿತಂ ಅಂದ್ರೆ ರಥದ ಒಂದು ರೂಪಕವನ್ನ ಕಲ್ಪಿಸಿಕೊಂಡು ಅಲ್ಲಿ ಅದ್ರ ಬಗ್ಗೆ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಇಹತು ಸೂಕ್ಷ್ಮಂ ಅವ್ಯಕ್ತ ಶಬ್ದೇನ ಪರಿಗೃಹ್ಯತೆ. ಇಹತು ಅಂದ್ರೆ ಇಲ್ಲಿ ಯಾದರೋ, ಇಲ್ಲಿ ನಾವು ಸೂಕ್ಷ್ಮ ಶರೀರವನ್ನೇ ಅವ್ಯಕ್ತ ಶಬ್ದದಿಂದ ಗ್ರಹಣ ಮಾಡಬೇಕು ಅಂತ ವೃತ್ತಿಕಾರ ಹೇಳ್ತಾರ ಅವರು. ವೃತ್ತಿಕಾರ ಏನ್ ಹೇಳ್ತಾರ ಅಂತಂದ್ರೆ ಇಲ್ಲಿ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಏನದಲ್ಲ, ಅದನ್ನೇ ಇಲ್ಲಿ ಅವ್ಯಕ್ತ ಶಬ್ದದಿಂದ ನಾವು ಗ್ರಹಣ ಮಾಡಬೇಕು. ಇಲ್ಲಿ ಅವ್ಯಕ್ತ ಅಂತಂದ್ರೆ ಅದು ಸೂಕ್ಷ್ಮ ಶರೀರ, ಯಾಕಂದ್ರೆ ಅದು ವ್ಯಕ್ತ ಅಲ್ಲಲ್ರಿ. ಇದು ನಮ್ಮ ಶರೀರ ಸ್ಥೂಲ ಶರೀರ ಹೆಂಗ್ ವ್ಯಕ್ತ ಆಗಿ ತೋರ್ತದಲ್ಲ, ಇದು ನಮಗ ಪ್ರತ್ಯಕ್ಷ ತೋರ್ತದಲ್ರಿ. ಹಂಗ ನಮ್ಮ ಸೂಕ್ಷ್ಮ ಶರೀರ ಇದು ನಮಗ ಕಾಣಂಗಿಲ್ಲ. ಅದು ನಮ್ಮ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಅದು ನಮಗ ಇದೇ ಅನ್ನೋದು ಅನುಭವ ಐತಿ, ಆದ್ರೆ ಅದು ವ್ಯಕ್ತ ಇಲ್ಲ, ಅವ್ಯಕ್ತ ಅದು. ಆದ್ರಿಂದ ಇಲ್ಲಿ ಅವ್ಯಕ್ತ ಶಬ್ದದಿಂದ ಇಲ್ಲಿ ಸೂಕ್ಷ್ಮ ಶರೀರವನ್ನೇ ನಾವು ಗ್ರಹಿಸಬೇಕು, ಅದನ್ನೇ ತಗೊಳ್ಬೇಕು ಅಂತ. ಸೂಕ್ಷ್ಮಸ್ಯ ಅವ್ಯಕ್ತ ಶಬ್ದಹರತ್ವಾತ್, ಇಲ್ಲಿ ಅವ್ಯಕ್ತ ಶಬ್ದಕ್ಕ ಇಲ್ಲಿ ಸೂಕ್ಷ್ಮ ಅಂತಾನೆ
ಅದು ಯೋಗ್ಯವಾಗಿರ್ತಕ್ಕಂಥದ್ದು ಅಂತ. ಯಾವುದು ಸೂಕ್ಷ್ಮದ ವಸ್ತು, ಆ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತುವನ್ನೇ ಅವ್ಯಕ್ತ ಶಬ್ದದಿಂದ ಹೇಳ್ತಾರ ಅಂತ. ಯಾಕಂದ್ರೆ ಅರ್ಹತ್ವಾತ್, ಅದೇ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ. ಯಾವುದು ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು, ಅದು ಪಂಚ ಜ್ಞಾನೇಂದ್ರಿಯಗಳಾಗ್ಲಿ ಇನ್ನು ಯಾವುದೇ ಇಂದ್ರಿಯಗಳಿಂದ ಯಾವುದನ್ನ ನಾವು ಅರಿಲಿಕ್ಕೆ ಆಗೋದಿಲ್ಲವೋ ಅದು ಸೂಕ್ಷ್ಮ ಇರ್ತದ. ಆ ಸೂಕ್ಷ್ಮ ವಸ್ತುವಿಗೆ ಅದಕ್ಕೆ ಅವ್ಯಕ್ತ ಅನ್ನುವಂತ ಶಬ್ದದಿಂದ ನಾವು ಅದನ್ನು ಕರೀಬಹುದು, ಅದು ಯೋಗ್ಯವಾಗಿರ್ತದ ಅಂತ. ತದಧೀನತ್ವಾಚ ಬಂಧ ಮೋಕ್ಷ ವ್ಯವಹಾರಸ್ಯ ಜೀವಾತ್ ತಸ್ಯ ಪರತ್ವಂ. ನೋಡ್ರಿ, ಈಗ ಬಂಧ ಮತ್ತು ಮೋಕ್ಷ ಇವೆರಡು ಎದರ ಅಧೀನದಾವು ಅಂತ ಸೂಕ್ಷ್ಮ ಶರೀರ ಅಧೀನದಾವು. ನಾವು ಮುಕ್ತಿಯನ್ನು ಹೇಳುವುದನ್ನು ಸೂಕ್ಷ್ಮ ಶರೀರಕ್ಕನ, ಬಂಧವನ್ನ ಹೇಳುವುದು ಸೂಕ್ಷ್ಮ ಶರೀರಕ್ಕನ. ಸೂಕ್ಷ್ಮ ಶರೀರ ಅಂದ್ರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಮನಸ್ಸು, ಬುದ್ಧಿ ಇವುಗಳಿಂದ ಕೂಡಿಕೊಂಡಿರ್ತದಕ್ಕ ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಅಂತ ಕರೀತಾರೆ. ಮತ್ತಿ ಬಂಧ ಮೋಕ್ಷಗಳು ನಮ್ಮ ಈ ಸೂಕ್ಷ್ಮ ಶರೀರಕ್ಕೆ ಅದಾವಂತ. ಜೀವಾ ತಸ್ಯ ಪರತ್ವಂ, ಇದು ಜೀವನಿಗಿಂತಲೂ ಅಧಿಕ ಅಂತ ಹೇಳಿಸ್ಕೊಳ್ತದ್ರಿ. ಯಾವುದು ಈ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಏನಾದಲ್ಲ. ಯಾಕಂದ್ರೆ ಈ ಸೂಕ್ಷ್ಮ ಶರೀರ ಬಂಧ ಮೋಕ್ಷ ವ್ಯವಹಾರಕ್ಕೂ ಅಧೀನ ಆಗೈತಿ. ಮತ್ತಿದು ಜೀವ ಮತ್ ಇದರ ಅಧೀನ ಅದಾನಲ್ರಿ ಅವನು, ಜೀವನಿಗಿಂತಲೂ ಹೆಚ್ಚಿಂದಂತಿದು ಸೂಕ್ಷ್ಮ ಶರೀರ ಅಂತ ಹೇಳ್ತಾರ. ಯಾಕ ತದಧೀನತ್ವಾತ್ ಅಂತ ಹೇಳಿ ಆ ಸೂತ್ರದ ಒಂದು ವ್ಯಾಖ್ಯಾನ ಅನ್ನುವಂತಹದ್ದು ಅಂತ. ಅಂದ್ರೆ ಯಾವ್ದ್ರ ಅಧೀನದೊಳಗೆ ಇರ್ತದೋ ಅದಕ್ಕಿಂತ ಅದು ಹೆಚ್ಚು ಅಂತ ಅರ್ಥ ಅಲ್ಲಿ ನಮಗ. ಈಗ ಯಾವ್ದಾದ್ರು ಒಂದ್ರೊಳಗೆ ಅಧೀನ ಅದ ಅಂತಂದ್ರೆ ಮತ್ತದು ಅಧೀನವಾಗಿರ್ತಕ್ಕಂಥ ವಸ್ತು ಅದು ಅದಕ್ಕಿಂತಲೂ ಅದು ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ವಸ್ತು ಇರ್ತದಲ್ಲ, ಅದು ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ವಸ್ತು ಅದು ಸಣ್ಣದಿರ್ತದೆ. ಯಾವ್ದು ತನ್ನ ಅಧೀನ ಮಾಡ್ಕೊಂಡದೋ ಅದು ದೊಡ್ಡದಿರ್ತೈತಿ ಅಂತ. ಹಂಗ ಇದು ಜೀವನಿಗಿಂತಲೂ ಈ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಇದು ಜೀವನ ಅಧೀನವಾಗಿರುವುದರಿಂದ, ಅಂದ್ರೆ ಸೂಕ್ಷ್ಮ ಶರೀರ ಅಧೀನವಾಗಿ ಜೀವದಾನಂತ ಇಲ್ಲಿ. ಆದ್ದರಿಂದ ಇಲ್ಲಿ ಜೀವನಿಗಿಂತಲೂ ಸೂಕ್ಷ್ಮ ಶರೀರ ಇದು ಶ್ರೇಷ್ಠ ಅಥವಾ ಹೆಚ್ಚಿಂದು ಅಂತ ಹಿಂಗ ಆಚಾರ್ಯ ಇಲ್ಲಿ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಇದು ಅವರ ಅಭಿಪ್ರಾಯ ಇದ್ರಿ, ಯಾರ್ರಿ ವೃತ್ತಿಕಾರ ಅಭಿಪ್ರಾಯ ಇದು. ಯಥಾ ಅರ್ಥಾಧೀನತ್ವಾತ್ ಇಂದ್ರಿಯ ವ್ಯಾಪಾರಸ್ಯ, ಇಲ್ಲಿ ಅರ್ಥಾಧೀನತ್ವಾತ್, ಅರ್ಥ ಅಂದ್ರೆ ವಿಷಯಗಳು ಅಂತ. ಈ ಇಂದ್ರಿಯಗಳ ಒಂದು ವ್ಯಾಪಾರ ಅನ್ನುವಂತಹದ್ದು ಏನಾದಲ್ಲ ವ್ಯವಹಾರಗಳು, ಅವು ವಿಷಯಗಳ ಅಧೀನ ಅದಾವು. ಇಂದ್ರಿಯಗಳು ತಮ್ಮ ವ್ಯವಹಾರ ಮಾಡಬೇಕಾಗಿತ್ತು ಅಂತಂದ್ರೆ ಅವು ವಿಷಯಗಳ ಅಧೀನವಾಗಿ ಮಾಡ್ತಾ ಇದ್ದಾವೆ. ಆದ್ರಿಂದ ಇಂದ್ರಿಯಗಳಿಗಿಂತಲೂ ಇಲ್ಲಿ ವಿಷಯಗಳು ಅಧಿಕ ಅಂತ, ಹೆಚ್ಚಿನ ಅಂತಿವು. ಇಂದ್ರಿಯೇಭ್ಯ ಪರತ್ವಂ ಅರ್ಥಾನಾಂ ಇತಿ, ಅಲ್ಲಿ ಮಂತ್ರದಲ್ಲಿಯೂ ಕೂಡ ಹೇಳ್ಕೊಂಡು ಬಂದದಲ್ರಿ, ಇಂದ್ರಿಯೇಭ್ಯ ಪರಾಹರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಹ ಅಂತಲ್ಲಿ ಶ್ರುತಿ ಹೇಳ್ಕೊಂಡ್ ಬಂದದಲ್ರಲ್ಲಿ. ಆ ಪ್ರಕಾರ ಇಂದ್ರಿಯಗಳ ಒಂದು ವ್ಯವಹಾರ ನಡಿಬೇಕಾಗಿತ್ತು ಅಂತಂದ್ರೆ ಅದು ವಿಷಯಗಳಿಂದಲೇ ಅಂತ. ಅಂದ್ರೆ ವಿಷಯಗಳು ಅಷ್ಟು ಸೂಕ್ಷ್ಮದಾವಂತ್ರಿ. ಇವಾಗ ಇಂದ್ರಿಯಗಳು ಸ್ಥೂಲ ಆಗ್ತಾವು, ಆ ಇಂದ್ರಿಯಗಿಂತಲೂ ಸೂಕ್ಷ್ಮ ಯಾವುದು ಅಂದ್ರೆ ವಿಷಯಗಳು. ಯಾಕಂದ್ರೆ ನಮ್ಮ ಅಂತಃಕರಣ ಪ್ರವೇಶ ಆಗ್ತಾವಲ್ಲ ವಿಷಯಗಳು. ಈಗ ಶಬ್ದ ಆಗ್ಲಿ, ಸ್ಪರ್ಶ ಆಗ್ಲಿ, ರೂಪ ಆಗ್ಲಿ. ಈಗ ನಾವು ಒಂದು ಪರ್ವತವನ್ನು ನೋಡ್ತೇವಂತಂದ್ರೆ ಅದು ನಮ್ಮ ಬುದ್ಧಿಯೊಳಗೆ ಪ್ರವೇಶ ಆಗ್ತೈತಲ್ರಿ. ಅದು ನಮ್ಮ ಮನಸ್ಸಿನಾಗ ಈ ಪರ್ವತ ಅಂದ ಕೂಡಲೇ ಮೂಡ್ತೈತಿಲ್ರಿ ನಮ್ಮ ಮನಸ್ಸಿನಾಗ. ಒಂದು ಆಕಳ ಅಂದೇವಿ ಅಥವಾ ಒಂದು ಕುದುರೆ ಅಂದೇವಿ, ಆಗ್ಲಿ ನಮ್ಮ ಮನಸ್ಸಿನಾಗ ಮೂಡ್ಬಿಡ್ತೈತಲ್ರಿ. ಅದು ಆ ವಿಷಯ ನಮ್ಮ ಅಂತಃಕರಣಕ್ಕೆ ಪ್ರವೇಶ ಆಗೋದ್ರಿಂದ ಅದು ಸೂಕ್ಷ್ಮ ಅಂತ. ಇವು ಇಂದ್ರಿಯಗಳು ಸ್ಥೂಲ ಅಂತ ಹೇಳಿಸ್ಕೊಳ್ತಾ ಇದ್ದಾವೆ ಅಂತ. ಆದ್ರಿಂದ ಇಂದ್ರಿಯಾದಿಗಳಿಗಿಂತಲೂ ಅದಕ್ಕೆ ಇಂದ್ರಿಯ ವ್ಯಾಪಾರಸ್ಯ ಇಂದ್ರಿಯೇಭ್ಯ ಪರತ್ವಂ ಅರ್ಥಾನಾಂ, ಅಂದ್ರೆ ಇಂದ್ರಿಯಗಳಿಗಿಂತಲೂ ವಿಷಯಗಳು ಪರತ್ವಂ ಅಂದ್ರೆ ಏನು, ಅಧಿಕ ಅಥವಾ ಶ್ರೇಷ್ಠ ಅಂತ ಹೇಳಿಸ್ಕೊಳ್ತಾವೆ ಅಂತ. ಈ ರೀತಿಯಾಗಿ ಶ್ರುತಿಯೊಳಗ ಹೇಳ್ಕೊಂಡು ಬಂದದ ಅಂತೇಳಿ, ಶ್ರುತಿಯಲ್ಲಿ ಹೆಂಗ್ ಹೇಳ್ಕೊಂಡ್ ಬಂದೈತೋ ಹಂಗೆ ಅಂತೇಳಿ ಇಲ್ಲಿ ವೃತ್ತಿಕಾರರು ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ಅವರು. ಇನ್ನ ಅದನ್ನೇ ಇನ್ನಷ್ಟು ಆ ಮತದ ಬಗ್ಗೆ ಇನ್ನಷ್ಟು ವಿಮರ್ಶೆ ಮಾಡ್ತಾರೆ ಇವಾಗ ವೃತ್ತಿಕಾರ ಮತದ ಬಗ್ಗೆ.
ತೈಸ್ತು ಏತದ್ ವಕ್ತವ್ಯಂ ಅವಿಶೇಷೇಣ ಶರೀರದ್ವಯಸ್ಯ ಪೂರ್ವತ್ರ ರಥತ್ವೇನ ಸಂಕೀರ್ತತತ್ವಾತ್ ಸಮಾನಯೋಃ ಪ್ರಕೃತತ್ವ ಪರಿಶಿಷ್ಟತಯೋಃ ಕಥಂ ಸೂಕ್ಷ್ಮೇವ ಶರೀರಂ ಇಹ ಗೃಹ್ಯತೆ. ಇಲ್ಲಿ ವೃತ್ತಿಕಾರರ ಒಂದು ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ತೈಸ್ತು ಏತದ್ ವಕ್ತವ್ಯಂ, ತೈಹಿ ಅಂತಂದ್ರೆ ಅವರಿಂದ ಇದನ್ನ ನಾವು ಕೇಳಬೇಕು ಅಂತ. ಏನಂತಂದ್ರೆ ಅವಿಶೇಷೇಣ ಶರೀರದ್ವಯಸ್ಯ, ಆದ್ರೆ ಇಲ್ಲಿ ಎರಡು ಶರೀರಗಳು ಅಂತ ಏನದಾವಲ್ಲ, ಹಿಂದಿನ ಗ್ರಂಥ ಭಾಗದಲ್ಲಿ ಹೇಳ್ಕೊಂಡು ಬಂದರು. ಅಂದ್ರೆ ಸಮಾನ ರೂಪವಾಗಿ ಅಂತ. ಅವಿಶೇಷೇಣ ಶರೀರದ್ವಯಸ್ಯ ಪೂರ್ವತ್ವ ರಥತ್ವೇನ ಸಂಕೀರ್ತಿತತ್ವಾತ್, ಅಲ್ಲಿ ರಥದ ಒಂದು ರೂಪಕವನ್ನ ಕೊಟ್ಟು ಪೂರ್ವ ಗ್ರಂಥ ಭಾಗದಲ್ಲಿ ಎರಡು ಶರೀರಗಳನ್ನ ಅಲ್ಲಿ ಸಾಮಾನ್ಯ ರೂಪವಾಗಿ ಅದನ್ನ ಉಪದೇಶ ಮಾಡ್ಕೊಂಡು ಬಂದರು. ಈಗ ಅವನ ರಥದ ರೂಪಕವನ್ನ ಕೊಟ್ಟು ಅಲ್ಲಿ ಸಮಾನವಾಗಿ ಹೇಳಿದಾರಲ್ರಿ ಇವಾಗ ಅವರು. ವಿಶೇಷಣ ಅಂದ್ರೆ ಇಲ್ಲಿ ಸಮಾನವಾಗಿ ಅಂತ ಆ ಎರಡು ಶರೀರಗಳು ಒಳ ವಿಚಾರ ಅನ್ನುವಂತಹದ್ದನ್ನ ಹಿಂದಿನ ಗ್ರಂಥ ಒಳಗ ಅದು ರಥ ಅಂತ ಹೇಳಿ ಅಲ್ಲಿ ಹೇಳಿದಾರಲ್ಲ, ಅಲ್ಲಿ ಏನಂದ್ರೆ ಸಮಾನಯೋಹೋ ಪ್ರಕೃತತ್ವ ಪರಿಶಿಷ್ಟತ್ವಯೋಹೋ ಕಥಂ ಸೂಕ್ಷ್ಮೇವ ಶರೀರಂ ಇಹ ಗೃಹ್ಯತೆ. ಇಲ್ಲಿ ಏನು ಪ್ರಶ್ನೆ ಬಂದದ ಅಂತಂದ್ರೆ ಇಲ್ಲಿ ಎರಡಕ್ಕೂ ಸಮಾನ ಹೇಳಿದಾರ ಅವರು. ಇಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದು ಇಲ್ಲಿ ಉಳಿದಿರುವಂತಹದ್ದು ಏನದ ಅಂತಂದ್ರೆ ಇಲ್ಲಿ ರಥ ಅಂತಂದಾಗ ಎರಡೂ ಶರೀರ ತಗೊಂಡಾರ. ಇಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡನ್ನೂ ತಗೊಂಡಾರ. ಅವೆರಡಕ್ಕೂ ಸಮಾನವಾಗಿ ಐತಿ ಅಂತದು. ಅದು ಪ್ರಕೃತನೂ ಅದ ಮತ್ತು ಅಲ್ಲಿ ಅವಶಿಷ್ಟ ಅದು ಉಳಿದಿರ್ತಕ್ಕಂಥದ್ದು ಅಂತ ಪರಿಶಿಷ್ಟ ಅಂತ ಕರೀತಾರ. ಪ್ರಕೃತತ್ವ ಪರಿಶಿಷ್ಟತ್ವಯೋಹೋ, ಪ್ರಕೃತವಾಗಿರ್ತಕ್ಕಂಥದ್ದು ಮತ್ತು ಅವಶೇಷವಾಗಿ ಉಳಿದಿರ್ತಕ್ಕಂಥದ್ದು ಅಂತ. ಇವೆರಡಕ್ಕೂ ಕಥಂ ಸೂಕ್ಷ್ಮೇವ ಶರೀರಂ ಇಹ ಗೃಹ್ಯತೆ ಅಂದ್ರೆ ಇವೆರಡಕ್ಕೂ ಸಮಾನವಾಗಿ ಇಲ್ಲಿ ಹೇಳಿರುವುದರಿಂದ ಇಲ್ಲಿ ಸೂಕ್ಷ್ಮ ಶರೀರವನ್ನೇ ನೀವು ಯಾಕೆ ಇಲ್ಲಿ ತಗೊಳ್ತಾ ಇದ್ದೀರಿ, ಸ್ಥೂಲ ಶರೀರವನ್ನು ಯಾಕೆ ನೀವು ಬಿಡ್ತಾ ಇದ್ದೀರಿ ಅಂತ. ಕಥಂ ಸೂಕ್ಷ್ಮೇವ ಶರೀರಂ ಇಹ ಗೃಹ್ಯತೆ, ಇಲ್ಲಿ ಕೇವಲ ಸೂಕ್ಷ್ಮ ಶರೀರವನ್ನು ಮಾತ್ರ ನೀವು ಗ್ರಹಣ ಮಾಡ್ತೀರಿ, ಆದ್ರೆ ನ ಪುನಃ ಸ್ಥೂಲಮಪಿ ಇತಿ, ಆದ್ರೆ ಸ್ಥೂಲ ಶರೀರವನ್ನು ನೀವು ತಗೊಳ್ಳೋದಿಲ್ಲ. ಬರೀ ಸೂಕ್ಷ್ಮ ಶರೀರವನ್ನು ಮಾತ್ರ ಇಲ್ಲಿ ನೀವು ಗ್ರಹಣ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಇಲ್ಲಿ ಅವ್ಯಕ್ತ ಅನ್ನುವಂತ ಶಬ್ದದಿಂದ ಸೂಕ್ಷ್ಮ ಶರೀರವನ್ನು ಮಾತ್ರ ಹೇಳಿದ್ದಾರೆ ಅಂತ ಇಲ್ಲಿ ವೃತ್ತಿಕಾರರ ಅಭಿಪ್ರಾಯ. ಇಲ್ಲಿ ಆಮ್ನಾ ತಸ್ಯ ಅರ್ಥಂ ಪ್ರತಿಪತ್ತುಂ ಪ್ರಭವಾಮಹ. ನೋಡಿ, ಇಲ್ಲಿ ವೃತ್ತಿಕಾರ ಅಂದ್ರೆ ವೃತ್ತಿಕಾರನ ಕುರಿತು ನಾವು ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ, ನಾವು ವೃತ್ತಿಕಾರನ ಕುರಿತು ಅಲ್ರಿ ನೀವು ಬರೇ ಸ್ಥೂಲ ಸೂಕ್ಷ್ಮ ಅಂತ ಎರಡು ಶರೀರಗಳು ಬರ್ತಾವು, ಶ್ರುತಿಯಲ್ಲಿ ಅವಳನ್ನ ಸಮಾನವಾಗಿ ರಥದ ರೂಪಕ ಒಂದು ಕೊಟ್ಟು ಅಲ್ಲಿ ಹೇಳ್ಕೊಂಡ್ ಬಂದಿದಾರ. ಶ್ರುತಿಯಲ್ಲಿ ಹೇಳಿದ್ದರಿಂದ ನಾವು ಹಾಗೆ ಎರಡು ಶರೀರವನ್ನ ಸಮಾನವಾಗಿ ಹೇಳ್ಯಾರಲ್ಲಿ. ಆದ್ದರಿಂದ ನೀವು ಬರೇ ಸೂಕ್ಷ್ಮ ಶರೀರವನ್ನ ಮಾತ್ರ ಗ್ರಹಣ ಮಾಡಿ ಸ್ಥೂಲ ಶರೀರವನ್ನು ಬಿಡ್ತಾ ಇದ್ದೀರಲ್ಲ, ಇದು ಯಾಕೆ ಅಂತ ಹೇಳಿ ಈ ರೀತಿಯಾಗಿ ನಾವು ಅವ್ರನ್ನ ಕೇಳುದು, ಯಾರಂದ್ರೆ ವೃತ್ತಿಕಾರನ ಕುರಿತು. ಅವಾಗ ವೃತ್ತಿಕಾರ ಏನು ಉತ್ತರ ಕೊಡ್ತಾರ ಅಂತಂದ್ರೆ ಅದಕ್ಕಂತಾರ ಅವರು ಆಮ್ನಾ ತಸ್ಯ ಅರ್ಥಂ ಪ್ರತಿಪತ್ತುಂ ಪ್ರಭವಾಮಹ. ಆಮ್ನಾ ತಸ್ಯ ಅಂದ್ರೆ ಶ್ರುತಿಯೊಳಗೆ ಏನು ಹೇಳ್ಕೊಂಡು ಬಂದದು, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಅರ್ಥಂ ಅಂದ್ರೆ ವಿಷಯಗಳು ಅಂತ. ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಯಾವ ಒಂದು ಅರ್ಥ ಅನ್ನುವಂತಹದ್ದೇನದ ಪ್ರತಿಪತ್ತುಂ ಪ್ರಭವಾಮಹ, ಅದನ್ನ ನಾವು ತಿಳ್ಕೊಳ್ಬೇಕು ಅಂತ. ಅಲ್ಲಿ ಶ್ರುತಿಯೊಳಗ ಯಾವ ಒಂದು ಅರ್ಥವನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಉಪದೇಶ ಮಾಡೈತೋ, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಅರ್ಥವನ್ನೇ ಅಲ್ಲಿ ತಿಳ್ಕೊಳ್ಳುವುದಕ್ಕೆ ನಮಗ ಸಾಧ್ಯ ಅದ ಅಂತ. ನ ಆಮ್ನಾ ತಂ ಪರ್ಯನುಯೋಕ್ತುಂ, ಆದ್ರೆ ಆ ಶ್ರುತಿಯಲ್ಲಿ ಹೇಳದೇ ಇರುವಂತ ವಿಷಯಗಳ ಮೇಲೆ ನಾವು ಆಕ್ಷೇಪವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ.
ನ ಆಮ್ನಾತಂ ಅಂತ ಹೇಳಿದ್ರು ಅವರು. ಅಂದ್ರೆ ಶ್ರುತಿಯಲ್ಲಿ ಹೇಳದೇ ಇರತಕ್ಕಂತಹದ್ದು ಅಂತ. ಶ್ರುತಿಯಲ್ಲಿ ಯಾವುದನ್ನ ಹೇಳಿಲ್ಲವೋ ಆ ಹೇಳದೇ ಇರತಕ್ಕಂತ ವಿಷಯ ವಸ್ತುಗಳ ಮೇಲೆ ನಾವು ಆಕ್ಷೇಪ ಮಾಡಕ್ ಬರ್ತದೇನು? ಪರ್ಯಯನು ಯೋಕ್ತುಂ ಅಂತ ಹೇಳಿದ್ರು. ನ ಆಮ್ನಾತಂ ಪರ್ಯನು ಉಕ್ತುಂ. ಅಂದ್ರಲ್ಲಿ ಶ್ರುತಿಯಲ್ಲಿ ಯಾವ ವಿಷಯ ಹೇಳೈತೋ ಅದ್ರ ಅರ್ಥವನ್ನೇ ನಾವು ತಿಳ್ಕೊಳ್ಬೇಕೇ ಹೊರತು ಅದು ನಮ್ಮನ್ನು ತಿಳ್ಕೊಳಿಕ್ ಆಗ್ತದೆ. ಅಲ್ಲಿ ಶ್ರುತಿಯಲ್ಲಿ ಹೇಳದೇ ಇರತಕ್ಕಂತ ವಸ್ತುವಿನ ಮೇಲೆ ಅದು ಹಾಗೆ ಹೀಗೆ ಅಂತ ನಾವು ಆಕ್ಷೇಪ ಮಾಡಕ್ ಆಗಂಗಿಲ್ಲ ಅಂತ ಇಲ್ಲಿ ವೃತ್ತಿಕಾರ ಹೇಳ್ತಾ ಇದ್ದಾನ. ಆಮ್ನಾತಂ ಚ ಅವ್ಯಕ್ತ ಪದಂ ಸೂಕ್ಷ್ಮಮೇವ ಪ್ರತಿಪಾದಯಿತುಂ ಶಕ್ನೋತಿ ನ ಇತರತ್. ಇಲ್ಲಿ ಆಮ್ನಾತಂ ಆಮ್ನಾತಂ ಅಂತಂದ್ರೆ ಇಲ್ಲಿ ಶ್ರುತಿಯಲ್ಲಿ ಹೇಳಿರ್ತಕ್ಕಂತ ಒಂದು ಅವ್ಯಕ್ತ ಪದ ಅಂತ. ಶ್ರುತಿಯಲ್ಲಿ ಅವ್ಯಕ್ತ ಪದವನ್ನ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ಸೂಕ್ಷ್ಮಮೇವ ಪ್ರತಿಪಾದಯಿತುಂ ಶಕ್ನೋತಿ. ಅಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಅಂದ್ರೆ ಸೂಕ್ಷ್ಮ ಶರೀರ ಅಂತ ಅಲ್ಲಿ ಅವ್ಯಕ್ತ ಪದ ಅನ್ನುವಂಥದ್ದು ಸೂಕ್ಷ್ಮ ಶರೀರವನ್ನೇ ಅದು ಹೇಳ್ತೈತೆ ಹೊರತು ನ ಇತರತ್ ಅದು ಇನ್ನೊಂದನ್ನ ಹೇಳಲಾರದು ಅಂತ. ಇನ್ನೊಂದನಂದ್ರೆ ಏನು? ಸೂಕ್ಷ್ಮ ಸ್ಥೂಲ ಶರೀರವನ್ನ ಅದು ಹೇಳಲಾರದು ಅಂತ. ನ ಇತರತ್ ಅನ್ನೋದ್ರಿಂದ ಅಲ್ಲಿ ಸ್ಥೂಲ ಶರೀರ ಅಂತ ತಗೋಬೇಕು ನಾವಿಲ್ಲಿ. ಇಲ್ಲಿ ಶ್ರುತಿಯಲ್ಲಿ ಅವ್ಯಕ್ತ ಅನ್ನುವಂತ ಒಂದು ಪದದಿಂದ ಅಲ್ಲಿ ಸೂಕ್ಷ್ಮ ಶರೀರವನ್ನೇ ಪ್ರತಿಪಾದನಾ ಮಾಡೈತಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ನ ಇತರತ್ ಅಂದ್ರೆ ಇತರತ್ ಅಂದ್ರೆ ಯಾವುದು? ಸ್ಥೂಲ ಶರೀರ ಅನ್ನುವಂತಹದನ್ನ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತದು. ಯಾಕಂದ್ರೆ ವ್ಯಕ್ತತ್ವ ತಸ್ಯ ಇತಿ ಚೇತ್. ಹಾಗಾದ್ರೆ ಇಲ್ಲಿ ಭಾಷ್ಯಕಾರ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅದು ವ್ಯಕ್ತವಾಗಿರ್ತದೆ ಅಂತ. ಯಾವುದು? ಈ ಸ್ಥೂಲ ಶರೀರ ಅನ್ನುವಂಥದ್ದು ವ್ಯಕ್ತ ಆಗೈತಿ, ಅದು ಅವ್ಯಕ್ತ ಅಲ್ಲ. ಸೂಕ್ಷ್ಮ ಶರೀರ ಅದು ಅವ್ಯಕ್ತ ಅದ. ಆದ್ರಿಂದ ಅಲ್ಲಿ ಅವ್ಯಕ್ತ ಪದದಿಂದ ನಾವು ಸೂಕ್ಷ್ಮ ಶರೀರವನ್ನೇ ಗ್ರಹಿಸ್ಬೇಕೇ ಹೊರತು ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಸ್ಥೂಲ ಶರೀರವನ್ನ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಇತಿ ಚೇತ್. ಈ ರೀತಿಯಾಗಿ ಒಂದು ವೃತ್ತಿಕಾರ ಮತ ಅನ್ನುವಂತಹದ್ದು ಅವರು ಹೇಳಿದಾಗ ಅಲ್ಲಿ ವೃತ್ತಿಕಾರ ಅಭಿಪ್ರಾಯ ಏನಂತಂದ್ರೆ ಅಲ್ಲಿ ಅವ್ಯಕ್ತ ಅನ್ನುವಂತ ಪದವೇ ಅಲ್ಲಿ ಸ್ಥೂಲ ಶರೀರವನ್ನ ಬಿಡುವುದಕ್ಕೆ ಕಾರಣ ಅಂತ ಹೇಳ್ತಾರ ಅವರು. ಅವ್ಯಕ್ತ ಅನ್ನುವಂತ ಪದವಿ ಏನ್ ಹೇಳ್ತದಲ್ಲಿ ಸ್ಥೂಲ ಶರೀರವನ್ನ ನಿರಾಕರಣೆ ಮಾಡ್ತದಂತಲ್ಲಿ. ಆದ್ರಿಂದ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಸ್ಥೂಲ ಶರೀರವನ್ನ ನಾವು ಅವ್ಯಕ್ತ ಅನ್ನುವಂತ ಪದದಿಂದ ಹೇಳಿಕ್ ಆಗೋದಿಲ್ಲ. ಅಲ್ಲಿ ಸೂಕ್ಷ್ಮ ಶರೀರವನ್ನೇ ನಾವು ಗ್ರಹಿಸ್ಬೇಕು ಅಂತ ಹೇಳಿದರು. ಹಿಂಗ ಅವರು ಒಂದು ವೃತ್ತಿಕಾರರ ಮತ ಅನ್ನುವಂತಹದ್ದು ಇಷ್ಟು ಹೇಳಿದ ಬಳಿಕ ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ನ ಅಂತಂದ್ರೆ ನಿನ್ನ ಮತ ಅನ್ನುವಂಥದ್ದು ಸರಿ ಅಲ್ಲಪ್ಪ, ಇದು ಒಪ್ಪೋಳಿಕ್ ಆಗುದಿಲ್ಲ ಅಂತಾರ ಅವರು. ಯಾಕೆ ಅಂತಂದ್ರೆ ಏಕವಾಕ್ಯತಾಧೀನತ್ವಾತ್ ಅರ್ಥ ಪ್ರತಿಪತ್ತೇ. ಈಗ ನಾವು ಅರ್ಥವನ್ನ ತಿಳ್ಕೊಳ್ಬೇಕನ್ನುವಂತದ್ದೇನದಲ್ಲ ಅದು ಏಕವಾಕ್ಯತೆಗೆ ಅಧೀನವಾಗಿರ್ತದ ಅಂತ. ಅರ್ಥ ಪ್ರತಿಪತ್ತೇ. ಅರ್ಥವನ್ನ ಪ್ರತಿಪತ್ತಿ ಅಂದ್ರೆ ತಿಳ್ಕೊಳ್ಳುವುದು ಅಂತ. ನಾವು ಅರ್ಥವನ್ನ ತಿಳ್ಕೊಳ್ಬೇಕನ್ನುವಂತದ್ದೇನಾದ ಏಕವಾಕ್ಯತಾ ಅಧೀನತ್ವಾತ್, ಅದು ಏಕವಾಕ್ಯತೆಗೆ ಅಧೀನವಾಗಿರ್ತದ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ನಹಿ ಇಮೇ ಪೂರ್ವೋತ್ತರೆ ಆಮ್ನಾತೆ ಏಕವಾಕ್ಯತಾಂ ಅನಾಪದ್ಯ ಕಂಚಿತ್ ಅರ್ಥಂ ಪ್ರತಿಪಾದಯಿತಃ. ಇಲ್ಲಿ ಆಚಾರ್ಯ ಏನ್ ಹೇಳಿದ್ರು ಅಂತಂದ್ರೆ ಈ ಹಿಂದಿನ ಅಥವಾ ಮುಂದಿನ ಒಂದು ಗ್ರಂಥ ಭಾಗದೊಳಗ ಶ್ರುತಿ ಹೇಳಿರ್ತಕ್ಕಂತ ಈ ಏನ ಮಾತುಗಳದಾವಲ್ರಿ ನ ಇಮೆ ಪೂರ್ವೋತ್ತರೆ. ಪೂರ್ವ ಅಂದ್ರೆ ಪೂರ್ವ ಗ್ರಂಥದ ಪೂರ್ವ ಭಾಗವ. ಉತ್ತರೆ ಅಂತಂದ್ರೆ ಮುಂದಿನ ಭಾಗ ಅಂತ. ಆಮ್ನಾತೆ ಏಕವಾಕ್ಯತಾನ. ಆಮ್ನಾತೆ ಅಂದ್ರೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂತ ಅಂತ. ಏಕವಾಕ್ಯತಾಂ ಅಂದ್ರೆ ಆ ಏಕವಾಕ್ಯತೆ ಎನ್ನುವಂತಹದ್ದು ಅನಾಪದ್ಯ ಕಂಚಿತ್ ಅರ್ಥಂ ಪ್ರತಿಪಾದಯತಃ. ಆ ಏಕವಾಕ್ಯತೆ ಎನ್ನುವಂತಹದ್ದು ಆಗಲಾರದೆ ಅದು ಯಾವುದೋ ಒಂದು ಅರ್ಥವನ್ನ ತಿಳಿಸುವ ಹಾಗಿಲ್ಲ ಅಂತ. ಅಲ್ಲಿ ಏಕವಾಕ್ಯತೆ ಮುಖಾಂತರವಾಗಿ ಒಂದು ಅರ್ಥವನ್ನು ತಿಳಿಸ್ತದ ಹೊರತು
ಅದು ಏಕವಾಕ್ಯತೆ ಆಗದೆ ಯಾವುದೇ ಒಂದು ಅರ್ಥವನ್ನು ಅದು ತಿಳಿಸುವ ಹಾಗೆ ಇಲ್ಲ ಅಂತ ಇಲ್ಲಿ ಆಚಾರ್ಯರು ಅವರನ್ನು ಕುರಿತು ಹೇಳ್ತಾ ಇದ್ದಾರೆ. ಪ್ರಕೃತ ಹಾನ ಅಪ್ರಕೃತ ಪ್ರಕ್ರಿಯಾ ಪ್ರಸಂಗಾತ್. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೊಡ್ತಾರ ಅವರು. ಪ್ರಕೃತ ಹಾನ ಅಪ್ರಕೃತ ಕ್ರಿಯಾ ಪ್ರಸಂಗಾತ್. ಇಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದನ್ನ ಬಿಟ್ಟು ಇಲ್ಲಿ ಅಪ್ರಕೃತವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಪ್ರಾರಂಭಿಸಬಹುದಾಗ್ತದ ಅಂತ. ಒಂದ್ ವೇಳೆ ಅದು ಸ್ವತಂತ್ರವಾಗಿ ಅದನ್ನ ತಿಳಿಸ್ತೇವಿ ಅಂತಂದ್ರೆ ನಾವು ತಿಳಿಸ್ತೇವಿ ಅಂತಂದ್ರೆ ಅವಾಗ ಪ್ರಕೃತವಾದದ್ದನ್ನು ಬಿಡಬೇಕಾಕೈತಿ, ಅಪ್ರಕೃತವಾದದ್ದನ್ನ ಪ್ರಾರಂಭ ಮಾಡುವಂತ ಒಂದು ಪ್ರಸಂಗ ಬರ್ತದ ಅಂತ ಹೇಳ್ತಾರ. ಯಾಕಂದ್ರೆ ಹಿಂದಿನ ಮತ್ತು ಮುಂದಿನ ಗ್ರಂಥ ಭಾಗವನ್ನ ನಾವು ಹೊಂದಿಸಿ ಮೊದಲು ತಿಳ್ಕೊಬೇಕಂತಾರ ಅವರು. ಆಮೇಲೆ ಈ ಅವ್ಯಕ್ತ ಶಬ್ದದ ಅರ್ಥವನ್ನು ನಿರ್ಣಯಿಸಬೇಕಾಗ್ತದ. ನಾವು ಮೊದಲು ಗ್ರಂಥದ ಪೂರ್ವ ಭಾಗ ಏನ್ ಹೇಳ್ತದ, ಮುಂದಿನ ಭಾಗ ಏನ್ ಹೇಳ್ತದ, ಅದನ್ನ ಹೊಂದಿಸಿ ತಿಳ್ಕೊಂಡ ನಂತರದೊಳಗ ಈ ಅವ್ಯಕ್ತ ಶಬ್ದದ ಅರ್ಥವನ್ನ ನಿರ್ಣಯಿಸಬೇಕು ಅಂತ. ಹಾಗಿಲ್ದೇ ಇದ್ರೆ ಅದು ಅಪ್ರಕೃತವಾದ ಇಲ್ಲಿ ಪ್ರಧಾನವನ್ನ ಹೇಳ್ತದ ಅಂತೇಳಿ ನಾವು ಹಿಂಗ ಅರ್ಥ ಮಾಡ್ಕೋಬೇಕಾಗ್ತೈತಿ ಅಂಥೇಳಿ ಇಲ್ಲಿ ಹೇಳಿದ್ರು ಅವರು. ನಚ ಆಕಾಂಕ್ಷಂ ಅಂತರೇಣ ಏಕವಾಕ್ಯತಾ ಪ್ರತಿಪತ್ತಿರಸ್ತಿ. ಇಲ್ಲಿ ಒಂದು ಆಕಾಂಕ್ಷ, ನಚ ಆಕಾಂಕ್ಷಂ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಆಕಾಂಕ್ಷೆ ಇಲ್ಲದೆ ಅಂತ. ಆ ಏಕವಾಕ್ಯತೆಯ ಒಂದು ಅರಿವು ನಮಗ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಆಕಾಂಕ್ಷೆ ಇಲ್ಲದೆ ಆಗೋದಿಲ್ಲ ಅಂತ. ನಮಗ ಆಕಾಂಕ್ಷೆ ಇಲ್ಲದೆ ಏಕವಾಕ್ಯತೆ ಅರಿವನ್ನುವಂತಾದ ನಮಗ ಉಂಟಾಗುವುದಿಲ್ಲ ಅಂತ ಹೇಳ್ತಾರ. ನಚ ಆಕಾಂಕ್ಷಾಂ ಅಂತರೇಣ ಏಕವಾಕ್ಯತಾ ಪ್ರತಿಪತ್ತಿ ಅಸ್ತಿ. ಅಂದ್ರೆ ಏಕವಾಕ್ಯತೆಯ ಜ್ಞಾನ ಅನ್ನುವಂತಹದ್ದು ಆಕಾಂಕ್ಷೆ ಇಲ್ಲದೆ ಆಗಲಾರದು ಅಂತ ಆಚಾರ್ಯ ಹೇಳಿದರು. ತತ್ರ ಅವಿಶಿಷ್ಟಾಯಾಂ ಶರೀರದ್ವಯಸ್ಯ ಗ್ರಾಹ್ಯತ್ವಾಕಾಂಕ್ಷಾಯಾಂ ಯಥಾಕಾಂಕ್ಷಂ ಸಂಬಂಧೆ ಅನಭ್ಯುಪಗಮ್ಯಮಾನೆ ಏಕವಾಕ್ಯತೈವ ಬಾಧಿತಾ ಭವತಿ. ಕುತಃ ಆಮ್ನಾತಸ್ಯ ಅರ್ಥ ಪ್ರತಿಪತ್ತಿಃ. ತತ್ರ ಅವಿಶಿಷ್ಟಾಯಾಂ ಶರೀರದ್ವಯಸ್ಯ ಅಂತ. ಇಲ್ಲೇನು ಎರಡು ಶರೀರಗಳನ್ನು ತೆಗೆದುಕೊಳ್ಳಬೇಕು ಅಂತೇನ ಅದಲ್ಲ. ಈ ಆಕಾಂಕ್ಷೆ ಎನ್ನುವಂತಹದ್ದು ಇದು ಸಮಾನವಾಗಿ ಅದ. ಎರಡು ಶರೀರ ತಗೊಳ್ಬೇಕನ್ನುವಂತ ಈ ಆಕಾಂಕ್ಷೆ ಇದು ಸಮಾನವಾಗಿನೇ ಇರಬೇಕಾದ್ರ ಇಲ್ಲಿ ಆಕಾಂಕ್ಷೆಗೆ ಅನುಗುಣವಾಗಿಯೇ ನಾವು ಸಂಬಂಧವನ್ನ ಒಪ್ಕೊಳ್ಬೇಕು ನಾವು. ಹಂಗ ಒಪ್ಪಲಿಲ್ಲ ಅಂತಂದ್ರೆ ಅಲ್ಲಿ ಏಕವಾಕ್ಯತೆನೇ ಆಗಂಗಿಲ್ಲ ಅಂತ. ಅದನ್ನ ಇಲ್ಲಿ ಭಾಷ್ಯದಲ್ಲಿ ಹೇಳ್ಕೊಂಡ್ ಬಂದ್ರು. ತತ್ರ ಅವಿಶಿಷ್ಟಾಯಾಂ ಶರೀರದ್ವಯಸ್ಯ ಗ್ರಾಹ್ಯತ್ವ ಆಕಾಂಕ್ಷಾಯಾಂ ಯಥಾಕಾಂಕ್ಷಿ ಸಂಬಂಧೆ ಅನುಪಭ್ಯಗಮ್ಯ ಮಾನೆ ಏಕವಾಕ್ಯತೆಯೋ ಬಾಧಿತಾ ಭವತಿ. ಅಲ್ಲಿ ಏಕವಾಕ್ಯತೆ ಅನ್ನುವಂತ ಅದು ಬಾಧಿತ ಆಗಿ ಹೋಗ್ಬಿಡ್ತದ ಅಂತ. ಇಲ್ಲಿ ಎರಡೂ ಶರೀರಗಳನ್ನ ತಗೊಳ್ಬೇಕು ಅನ್ನುವಂತ ಆಕಾಂಕ್ಷೆ ಇದು ಸಮಾನವಾಗಿರುವುದರಿಂದ ಅದಕ್ಕೆ ಅನುಗುಣವಾಗಿಯೇ ನಾವಿಲ್ಲಿ ಸಂಬಂಧವನ್ನ ಒಪ್ಕೊಳ್ಬೇಕು ಅಂತ. ಹಂಗ ಒಂದ್ ವೇಳೆ ನಾವು ಒಪ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಏಕವಾಕ್ಯತೆ ಅನ್ನುವಂತಹದ್ದು ಆಗಂಗಿಲ್ಲ, ತಪ್ಪಿ ಹೋಗ್ಬಿಡ್ತೈತಿ ಅಂತ. ಇನ್ನ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತಿತ್ತೋ ಅದನ್ನ ತಿಳ್ಕೊಳ್ಳೋದು ಅಂತದ್ ಎಲ್ಲಿ ಬಂತು ಅಂತ ಅಂತಾರ ಅವ್ರು. ಶ್ರುತಿಯಲ್ಲಿ ಹೇಳಿದ್ದನ್ನೇ ನಾವು ವೃತ್ತಿಕಾರ ಹೇಳಿದ್ನಲ್ರಿ, ಈ ಶ್ರುತಿಯಲ್ಲಿ ಏನ್ ಹೇಳಿತಪ್ಪ ನಾವು ಅದನ್ನೇ ನಾವು ಒಪ್ಪಬೇಕಾಗ್ತೈತಿ, ಅದನ್ನ ತಿಳ್ಕೊಳ್ಬೇಕಾಗ್ತೈತಿ ಅಂತೇಳಿ ಅಂದಿದ್ನಲ್ಲ, ಅದನ್ನ ಇಲ್ಲಿ ಅವರು ನೇತಿಗಳಿತಾ ಇದ್ದಾರೆ ಅವ್ರು. ಯಾಕಂದ್ರೆ ನಮ್ಮ ಪಕ್ಷದಲ್ಲಾದ್ರೂ ಕೂಡ ಹಿಂದೂ ಮುಂದು ಶರೀರವನ್ನೇ ಹೇಳೈತಿ. ಯಾಕಂದ್ರೆ ಅದು ನಮಗೆ ಪ್ರಕರಣಗಳಿಂದಲೂ ಮತ್ತೆ ಇಲ್ಲಿ ಪರಿಶೇಷಗಳಿಂದಲೂ ಅದು ನಮ್ಗೆ ಗುರ್ತಾಕೈತಿ ಅಂತ. ಇಲ್ಲಿ ಶರೀರಕ್ಕನ ಅವ್ಯಕ್ತ ಶಬ್ದ ವಾಚ್ಯತ್ವ ಅನ್ನುವಂತಹದ್ದು ಹೇಗೆ ಅಂತ ಹೇಳಿ ಹಿಂಗ ಆಕ್ಷೇಪ ಅನ್ನುವಂತಹದ್ದು ಉಳ್ಕೊಂಡ್ಬಿಡ್ತದ. ಇಲ್ಲಿ ಅವ್ಯಕ್ತ ಶಬ್ದ ವಾಚ್ಯವಾಗಿರತಕ್ಕಂತಹದ್ದು ಈ ಶರೀರ ಅಂತೇನು ಹೇಳಿದ್ರಲ್ಲ ಅವರು, ಅಂದ್ರೆ ಈ ನಮ್ಮ ಪಕ್ಷದಲ್ಲಿ ಅಂದ್ರೆ ವೇದಾಂತ ಪಕ್ಷದಲ್ಲಿ ಅಂತ
ಹಿಂದಾಗ್ಲಿ ಅಥವಾ ಈಗಾಗ್ಲಿ ಶರೀರವನ್ನೇ ಹೇಳೈತಿ ಅಂತೇಳಿ ನಾವು ಪ್ರಕರಣ ಮತ್ತು ಪರಿಶೇಷಗಳಿಂದ ನಾವು ಗುರುತು ಮಾಡಿದ ಬಳಿಕ ಈ ಶರೀರಕ್ಕೆ ಅವ್ಯಕ್ತ ಅನ್ನುವಂತ ಒಂದು ಶಬ್ದ ವಾಚ್ಯತ್ವ ಅನ್ನುವಂತ ಅದು ಹೆಂಗ ಅಂತೇಳಿ ಇಲ್ಲಿ ಆಕ್ಷೇಪ ಅನ್ನುವಂತಹದ್ದು ಉಳ್ಕೊಂಡಿದ್ದಾದ್ರೆ ಅದಕ್ಕೆ ಉತ್ತರವನ್ನ ಸೂಕ್ಷ್ಮಂತು ತದಹತ್ವಾತ್ ಅಂತ ಹಿಂದ್ ಸೂತ್ರ ಬಂತಲ್ರಿ, ಅದು ಪರಿಹಾರವನ್ನು ಹೇಳಿಬಿಟ್ಟೈತಿ ಅಂತ. ಅದಕ್ಕೆ ಅಲ್ಲಿ ಯಾವುದೇ ಆಕ್ಷೇಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹಾ, ಇಷ್ಟು ವಿಚಾರವನ್ನ ಇಲ್ಲಿ ವೇದಾಂತಿಗಳು ಅಂದ್ರೆ ಆಚಾರ್ಯರು ಭಾಷ್ಯದೊಳಗ ಆ ಯಾರು ವೃತ್ತಿಕಾರ ಮತವನ್ನ ಕುರಿತು ಇಲ್ಲಿ ಉಪದೇಶ ಮಾಡ್ಕೊಂಡು ಬಂದ್ರಿಲ್ರಿ. ಮತ್ತೇನ್ ಹೇಳಿದ್ರು ಅಂತಂದ್ರೆ ಕುತ ಆಮ್ನಾತಸ್ಯ ಅರ್ಥ ಪ್ರತಿಪತ್ತಿ, ಅಂದ್ರೆ ಶ್ರುತಿ ಹೇಳಿದ್ದನ್ನ ತಿಳ್ಕೊಳ್ಳುವುದು ಎಲ್ಲಿ ಎನ್ನುವಂತಹದ್ದು ಇಲ್ಲಿ ಬರ್ತದ ಅಂತ. ಇನ್ನೂ ಒಂದು ಮಾತು ಹೇಳ್ತಾರ ಅವರಲ್ಲಿ, ನಚೈವಂ ಮಂತವ್ಯಂ ದುಶ್ಯೋಧತ್ವಾತ್ ಸೂಕ್ಷ್ಮಸ್ಯೈವ ಶರೀರಸ್ಯ ಇಹ ಗ್ರಹಣಂ. ಇಲ್ಲಿ ಈ ಸೂಕ್ಷ್ಮ ಶರೀರವನ್ನ ನಾವು ವಿಂಗಡಿಸಿ ತಿಳ್ಕೊಳ್ಳುವುದು ಕೂಡ ಬಹಳ ಕಷ್ಟ ಆಗ್ತದೆ ಅಂತಾರೆ ಇಲ್ಲಿ. ಯಾಕೆ ಸೂಕ್ಷ್ಮ ಶರೀರ ಅಂತಂದ್ರೆ ಅದು ನಮಗೆ ಇಂದ್ರಿಯಗಳಿಗೆ ಅಗೋಚರವಾಗಿರ್ತಕ್ಕಂಥದ್ದು, ಅದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದನ್ನ ಬೇರ್ಪಡಿಸಿ ತೋರಿಸೋದು ಬಹಳ ಕಷ್ಟ ಐತೆ. ಅದನ್ನ ಈ ಸೂಕ್ಷ್ಮ ಶರೀರವನ್ನ ಸ್ಥೂಲ ಶರೀರವನ್ನ ಅದನ್ನ ಬೇರ್ಪಡಿಸಿ ತೋರ್ಸಕ್ಕಷ್ಟು ಸುಲಭ ಅದನ್ರಿ ಅದು. ಯಾಕಂದ್ರೆ ಬಹಳ ಸೂಕ್ಷ್ಮ ಐತೆ ಅಲ್ರಲ್ಲಿ. ಅದಕ್ಕೆ ಅಲ್ಲಿ ಸೂಕ್ಷ್ಮ ಅಂತನ ತಗೊಂಡಾರ ಅಂತಲ್ಲಿ. ಮತ್ತ ಅದಕ್ಕಂತಂದ್ರು ಆಗ್ರಹಣಂ ಇತಿ ಯಥೋ ನೈವ ಇಹ ಶೋಧನಂ ಕಶಚಿತ್ ವಿವಕ್ಷತೆ. ಇದನ್ನ ಶೋಧನ ಮಾಡೋದು ಯಾರಿಂದ, ಮತ್ತದು ನಮ್ಗೆ ವಿವಕ್ಷಿತನೂ ಕೂಡ ಅಲ್ಲ ಅಂತ. ಸ್ಥೂಲಶ್ಯತು ದೃಷ್ಟ ಭೀಭತ್ಸಯ ಸುಶೋಧನತ್ವಾತ್ ಆಗ್ರಹಣಂ. ಇಲ್ಲಿ ಈ ಸ್ಥೂಲ ಶರೀರ ಅನ್ನುವಂತಹದ್ದು ಏನಾದಲ್ರಿ, ಈ ಸೂಕ್ಷ್ಮ ಶರೀರ ಅಂತೂ ಅದನ್ನ ವಿಂಗಡಿಸಿ ತಿಳ್ಕೊಳ್ಳೋದು ಬಹಳ ಕಷ್ಟ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನು ಈ ಸ್ಥೂಲ ಶರೀರ ಏನೈತಲ್ರಿ, ಈ ಸ್ಥೂಲ ಶರೀರನು ಕೂಡ ಏನದ ಅಂತಂದ್ರೆ ಇದು ಅತ್ಯಂತ ಭೀಭತ್ಸ ಅದ ಅಂತ. ಮತ್ತಿದು ಶರೀರ ಭಯಂಕರವಾಗಿ ತೋರ್ತದಿಲ್ರಿ ಶರೀರ ನಮ್ದು, ಇದು ಸ್ಥೂಲ ಶರೀರ ಅನ್ನುವಂತಹದ್ದು. ಇದನ್ನ ನಾವು ಸುಲಭವಾಗಿ ಬೇರ್ಪಡಿಸಿ ತೋರಿಸಬಹುದು, ಆದ್ರೆ ಅದನ್ನ ಇಲ್ಲಿ ತೆಗೆದುಕೊಂಡಿಲ್ಲ ಅಂತ ನಾವು ಭಾವಿಸೋ ಹಾಗಿಲ್ಲ ಅಂತ. ಅದನ್ನು ತಗೊಂಡಾರಂತ ಇಲ್ಲಿ. ಸೂಕ್ಷ್ಮ ಶರೀರನು ತಗೊಂಡಾರ ಮತ್ತು ಸೂಕ್ಷ್ಮ ಶರೀರನು ಎರಡು ತಗೊಂಡಾರ ಅಂತ ಅರ್ಥ ಇಲ್ಲಿ. ಇಲ್ಲಿ ಕೇವಲ ಬರೇ ಸೂಕ್ಷ್ಮ ಶರೀರ ಅಷ್ಟ ತಗೊಂಡಾರ ಅಂತ ಇಲ್ಲಿ ವಿವಕ್ಷೆ ಅಲ್ಲ ಅಂತ ಹೇಳ್ತಾರ ಅವರು. ಯಥೋ ನೈವ ಇಹ ಶೋಧನಂ ಕಶ್ಚಿತ್ ವಿವಕ್ಷತೆ. ಇಲ್ಲಿ ವಿವಕ್ಷತೆ ಏನದ ಅಂತಂದ್ರೆ ಈ ಎರಡೂ ಒಂದು ಶರೀರ ಅನ್ನುವಂತಹದ್ದು ಏನದಲ್ರಿ ಇಲ್ಲಿ, ಸ್ಥೂಲ ಮತ್ತು ಸೂಕ್ಷ್ಮ, ಇವು ಎರಡನ್ನು ಇದನ್ನ ಏನಂತಾರಿಲ್ಲಿ, ಇವು ಒಂದೊಂದೊಂದನ್ನು ಬೇರ್ಪಡಿಸಿ ತಿಳಿಸುವಂತ ವಿವಕ್ಷೆನೇ ಇಲ್ಲ ಅಂತ ಇಲ್ಲಿ. ಆ ವಿವಕ್ಷೆ ಬಂದೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ಯಾವ್ದೊಂದನ್ನು ಕೂಡ ಬೇರ್ಪಡಿಸಿ ತಿಳ್ಕೊಳ್ಬೇಕನ್ನುವಂತ ವಿವಕ್ಷತೆ ಐತೇನು ಇಲ್ಲಿ? ಇಲ್ಲ ಅಂತ. ಯಾಕಂದ್ರೆ ಈ ಸ್ಥೂಲ ಶರೀರ ಅನ್ನುವಂತ ಇದು ಬಿಭತ್ಸ ಆಗೈತೆ, ಆದ್ರೆ ಸುಲಭವಾಗಿ ಬೇರ್ಪಡಿಸಿ ಅದನ್ನ ತೋರಿಸಬಹುದು ಅಂತೇಳಿ ಅದನ್ನ ಇಲ್ಲಿ ತೆಗೆದುಕೊಂಡಿಲ್ಲ ಅಂತ ಹಿಂಗ ನಾವು ಭಾವನಾ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದನ್ನ ಬೇರ್ಪಡಿಸಿ ತಿಳಿಸ್ಕೊಳ್ಬೇಕನ್ನುವಂತ ವಿವಕ್ಷಣೆ ಇಲ್ಲ ಅಂತ. ಅದನ್ನ ಆ ವಿಚಾರವನ್ನು ಶ್ರುತಿಯಲ್ಲಿ ಹೇಳೇ ಇಲ್ಲ ಅಂತಾರ ಅವರು. ಇಲ್ಲಿ ಸ್ಥೂಲ ಶರೀರವನ್ನ ಅಥವಾ ಸೂಕ್ಷ್ಮ ಶರೀರವನ್ನ ನಾವು ವಿಂಗಡಿಸಿ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಅದರ ವಿವಕ್ಷತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಅನಂತರ ನಿರ್ದಿಷ್ಟತ್ವಾತ್ ಕಿಂ ತತ್ ವಿಷ್ಣೋ ಪರಮಂ ಪದಂ ಇತಿ ಇದಂ ಇಹ ವಿವಕ್ಷತೆ. ಮತ್ತಿಲ್ಲಿ ಏನ್ ನಿರ್ದಿಷ್ಟ ಮಾಡಿದ್ದಾರೆ ಅಂತಂದ್ರೆ ಆ ವಿಷ್ಣುವಿನ ಪರಮ ಪದ ಅನ್ನುವಂತಹದ್ದು ಯಾವುದು, ಅದು ನಮಗ ವಿವಕ್ಷಿತ ಐತಿ ಈಗ. ಯಾಕಂದ್ರೆ ನಾವು ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ಬೇಕಾಗ್ಯದ, ಆ ವಿಷ್ಣುವಿನ ಸ್ವರೂಪವನ್ನು ತಿಳ್ಕೊಳ್ಬೇಕಾಗ್ಯದ. ವಿಷ್ಣು ಅಂದ್ರೆ ವ್ಯಾಪಕನಾಗಿರ್ತಕ್ಕಂಥ ಪರಬ್ರಹ್ಮ ಅಂತ. ಇಲ್ಲಿ ನಮಗ ಶ್ರುತಿ ಏನ್ ಹೇಳಿಕ್ ಹೊರಟದ ಅಂತಂದ್ರೆ ಆ ಪರಮಾತ್ಮನ ಒಂದು ಪರಮ ಸ್ವರೂಪ ಅನ್ನುವಂತಹದ್ದು ಅದು ಯಾವುದು, ಇದನ್ನ ತಿಳಿಸ್ಬೇಕಂತೇಳಿ ಶ್ರುತಿ ಹೊರಟೈತಲ್ಲಿ.
ಅದನ್ನ ಬಿಟ್ಟು ಇಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅದನ್ನ ವಿಂಗಡಿಸ್ಬೇಕು, ಅದು ಅದ್ರ ವಿವಕ್ಷತೆ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಆಚಾರ್ಯರು. ಅವರನ್ನ ಕುರಿತು ಹೇಳಿದ್ರು ಅವರು, ಯಾರು ಪೂರ್ತಿಕಾರರು, ಇಲ್ಲ ಅಲ್ಲಿ ಸ್ಥೂಲ ಶರೀರ ಹೇಳಿಲ್ಲ, ಸೂಕ್ಷ್ಮ ಶರೀರವನ್ನೇ ಅವ್ಯಕ್ತ ಶಬ್ದದಿಂದ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಅಂತ ವೃತ್ತಿಕಾರ ಹೇಳಿದ್ರಲ್ಲ. ಇಲ್ಲಿ ಸ್ಥೂಲ ಶರೀರ ಆಗ್ಲಿ ಸೂಕ್ಷ್ಮ ಶರೀರ ಆಗ್ಲಿ ಎರಡನ್ನು ಸಮಾನವಾಗಿ ಅಲ್ಲಿ ರಥದ ರೂಪಕವನ್ನ ಕೊಟ್ಟು ತಗೊಂಡಾರಲ್ಲಿ, ಎರಡು ಶರೀರವನ್ನು ತಗೊಂಡಾರ. ಅಲ್ಲಿ ಅಲ್ಲಿ ಶ್ರುತಿ ಅಭಿಪ್ರಾಯ ಏನದ ಅಂತಂದ್ರೆ ಆ ವಿಷ್ಣುವಿನ ಪರಮ ಪದ, ಪದ ಅಂದ್ರೆ ಇಲ್ಲಿ ಸ್ವರೂಪ ಅಂತ. ವಿಷ್ಣು ಅಂದ್ರೆ ಯಾರು? ಪರಮಾತ್ಮ, ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮ. ಆ ಪರಬ್ರಹ್ಮ ಸ್ವರೂಪ ಯಾವುದು? ಯಾಕಂದ್ರೆ ಅದನ್ನ ಅರ್ಥಕೊಂಡಾಗಲೇ ನಮಗೆ ಮೋಕ್ಷ ಆಗೋದಲ್ರಿ ಇವಾಗ. ಆ ಪರಬ್ರಹ್ಮ ಸ್ವರೂಪವನ್ನು ನಾವು ಯಾವಾಗ ಅರ್ಥಕೊಳ್ತೀವಿ ಆಗಲೇ ನಮಗೆ ಮೋಕ್ಷ ಅನ್ನುವಂತಾದಾಗ್ತದೆ. ಅದೇ ಇಲ್ಲಿ ವಿವಕ್ಷೆ ಅಂತ, ವಿವಕ್ಷಿತವಾಗಿರ್ತಕ್ಕಂಥದ್ದು. ಪ್ರಸ್ತುತವಾಗಿ ಅದನ್ನೇ ನಾವು ಚರ್ಚೆ ಮಾಡ್ಬೇಕಾಗೈತಿ ಇವಾಗ, ಅದನ್ನೇ ತಿಳ್ಕೊಳ್ಬೇಕಾಗೈತಿ. ಯಾಕಂದ್ರೆ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ ಇದಂ ವಿವಕ್ಷಿತ ತಥಾಹಿ ಇದಂ ಅಸ್ಮಾತ್ ಪರಂ ಇದಂ ಅಸ್ಮಾತ್ ಪರಂ ಇತ್ಯುಕ್ತ್ವಾ, ಅಂದ್ರೆ ಒಂದಕ್ಕಿಂತಲೂ ಒಂದು ಅಧಿಕ, ಅಂದ್ರೆ ಇಂದ್ರಿಯಗಳಿಗಿಂತಲೂ ವಿಷಯಗಳಿಧಿಕ, ವಿಷಯಗಳಿಗಿಂತಲೂ ಮನಸ್ಸಧಿಕ, ಮನಸ್ಸಿಗಿಂತಲೂ ಬುದ್ಧಿ ಅಧಿಕ, ಬುದ್ಧಿಗಿಂತಲೂ ಮಹತ್ತತ್ವಧಿಕ, ಅದಕ್ಕಿಂತಲೂ ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ಅಧಿಕ, ಅದಕ್ಕಿಂತಲೂ ಪರಮಾತ್ಮ ಪುರುಷ ಅಂತ ಹೇಳಿದ್ರಲ್ರಿ ಅಲ್ಲಿ. ಅಲ್ಲಿ ಪುರುಷ ಅಂದ್ರೆ ಪರಬ್ರಹ್ಮ ಅಂತ. ಆ ಪರಬ್ರಹ್ಮಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ. ಸಾ ಕಾಷ್ಟ ಸಾ ಪರಾಗತಿ ಅಂತ ಸುಪ್ಪಿ ಹೇಳ್ಬಿಡ್ತು. ಅದಕ್ಕಿಂತಲೂ ಶ್ರೇಷ್ಠ ಅಧಿಕವಾಗಿರ್ತಕ್ಕ ಮತ್ತೊಂದು ಅದೇನು ಅಂತಂದ್ರೆ ಇಲ್ಲ ಅಂತ ಹೇಳಿ, ಹಿಂಗ ಶ್ರುತಿ ಎನ್ನುವಂತಹದ್ದು ಪುರುಷಾನ್ನ ಪರಂ ಕಿಂಚಿತ್, ಪುರುಷಾತ್, ಪುರುಷಾತ್ ಅಂದ್ರೆ ಇಲ್ಲಿ ಪರಮಾತ್ಮನಿಗಿಂತಲೂ, ನ ಪರಂ ಕಿಂಚಿತ್, ಕಿಂಚಿತ್ ಅಂದ್ರೆ ಯಾವುದೂ ಕೂಡ ಅಧಿಕವಾದದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಲ್ಲ ಅಂತೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ನಿರಾಕರಣೆ ಮಾಡ್ಯದ. ಸರ್ವತಾ ಅಪಿ ಅದನ್ನ ಹೇಗೆ ವಿಚಾರ ಮಾಡಿದ್ರು ಕೂಡ ಅನುಮಾನಿಕ ನಿರಾಕರಣ ಉಪಪತ್ತೇ, ಇಲ್ಲಿ ಅನುಮಾನದಿಂದ ಯಾವ ಒಂದು ಪ್ರಧಾನವನ್ನ ಅವನು ನಿರೂಪಣೆ ಮಾಡ್ಲಿಕ್ಕೆ ಹೋಗ್ಯಾನಲ್ಲ, ಯಾರಿಲ್ಲಿ ಸಾಂಖ್ಯ ಆಗಲಿ ಇವರೆಲ್ಲ ಹೇಳ್ತಾ ಇದಾರಲ್ರಿ ಅವರು, ಅದನ್ನ ನಿರಾಕರಣೆ ಮಾಡುವಂತಹದ್ದು, ಅದು ನಿರಾಕರಣೆ ಮಾಡ್ಬೇಕಾಗೈತೆ ಅಂತ ಈಗ ಅದು ಹೊಂತದ. ಹೀಗೂ ಆಗ್ಲಿ ಅಂತಂದ್ರೆ ಇದಕ್ಕೆ ನಮ್ದೇನು ಇದಕ್ಕ ತಿರಸ್ಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅವ್ಯಕ್ತ ಅನ್ನುವಂತ ಶಬ್ದ ಇದು ಪ್ರಧಾನವನ್ನ ಹೇಳೋದಿಲ್ಲ ಅಂತೇಳಿ ನಿಮಗ್ ಒಪ್ಪಿಗೆ ಆದ್ರೆ ಅವಾಗ ನಮ್ದು ನಿಮ್ದು ಒಂದೇ, ನಮಗೂ ಒಪ್ಪಿಗೆ ಐತಂತ. ಈ ಅವ್ಯಕ್ತ ಶಬ್ದ ಅನ್ನುವಂಥದ್ದು ಪ್ರಧಾನವನ್ನ ಹೇಳುವುದಿಲ್ಲ ಅಂತೇಳಿ ನೀವು ಒಪ್ಪಿದ್ರಿ ಅಂತಂದ್ರೆ ಅದು ನಿಮ್ಮ ವ್ಯಾಖ್ಯಾನವೇ ಆದ್ರೂ ಕೂಡ ನಮ್ಮ ಮತಕ್ಕೆ ಇದಕ್ಕೇನು ಅಡ್ಡಿ ಆಗೋದಿಲ್ಲ ಅಂತ. ಅಂದ್ರೆ ಅದಕ್ಕೆ ಇಲ್ಲಿ ಹಾಗೂ ಆಗ್ಲಿ ಅಂತ, ಅಂದ್ರೆ ಇಲ್ಲ ಒಂದು ಅರ್ಧ ಅಂಗೀಕಾರ ಮಾಡ್ದಂಗ ಆಯ್ತು ಅಂತ. ಯಾಕಂದ್ರೆ ಇಲ್ಲಿ ನಾವು ವೃತ್ತಿಕಾರ ಮತದಲ್ಲಿ ದೋಷವನ್ನ ಈಗ ತೋರಿಸಿಬಿಟ್ಟಿದ್ದಾರೆ ಈಗ ಅವರು. ಆದ್ರಿಂದ ಇಷ್ಟು ವಿಚಾರವನ್ನ ಇಲ್ಲಿ ಆನುಮಾನಿಕವನ್ನ ನಿರಾಕರಣೆ ಮಾಡುವಂತಹದ್ದು ಹೊಂದುತ್ತದ ಅಂತ. ಇಲ್ಲಿ ಆನುಮಾನಿಕ ಅಂತಂದ್ರೆ ಯಾವ್ದ್ರಿ? ಇಲ್ಲಿ ಪ್ರಧಾನವನ್ನ ಅದು ಅನುಮಾನದಿಂದ ನಾವು ತಿಳ್ಕೊಳ್ತೇವಲ್ರಿ, ಅದನ್ನ ನಿರಾಕರಣೆ ಮಾಡಿದ್ರಿ ಇಲ್ಲಿ. ಯಾಕಂದ್ರೆ ಅಲ್ಲಿ ಅವ್ಯಕ್ತ ಪದದಿಂದ ಅಲ್ಲಿ ಪ್ರಧಾನವನ್ನೇ ಹೇಳಿದ್ದಾರೆ ಅಂತೇನು ಸಾಂಖ್ಯ ಹೇಳಿದ್ನಲ್ಲ, ಅದನ್ನ ಈಗ ಖಂಡನ ಮಾಡಿದ್ರು ಅಂತ, ಅದ್ರ ನೇತಿಗಳದ್ ಬಿಟ್ರು ಅಂತ. ಇಷ್ಟು ಇದು ಭಾಷ್ಯ ಅನ್ನುವಂತಹದ್ದು ಬಂತು. ಈಗ ಇದು 3ನೇ ಸೂತ್ರ ಅನ್ನುವಂತಹದ್ದು ಈಗ ಮುಗಿತ್ರಿ ಈಗ. ಇನ್ನ 4ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಜ್ಞೇಯತ್ವ ವಚನಾಚ್ಛ ಅಂತ ಹೇಳಿ. ಈ ಒಂದು ಸೂತ್ರದಲ್ಲಿ ಇಲ್ಲೇನ್ ಹೇಳಿಕ್ ಹೊರಟಿದ್ದಾರೆ ಅಂತಂದ್ರ ಇದು ಅವ್ಯಕ್ತ ಅನ್ನುವಂತಹದ್ದು ಜ್ಞೇಯ ಅಂತ ಹೇಳಿದ್ದರಿಂದ ಅದು ಪ್ರಧಾನವಲ್ಲ ಅಂತ ಹೇಳ್ತಾ ಇದ್ದಾನ್ರಿ ಇಲ್ಲಿ. ಜ್ಞೇಯತ್ವೇನ ಚ ಸಾಂಖ್ಯೈ ಪ್ರಧಾನಂ ಸ್ಮರ್ಯತೆ. ಇಲ್ಲಿ ಸಾಂಖ್ಯರು ಈ ಪ್ರಧಾನವನ್ನ ಜ್ಞೇಯತ್ವ, ಜ್ಞೇಯ ಅಂದ್ರೆ ಅದು ತಿಳ್ಕೊಳ್ಬೇಕು ಅಂತ, ಆ ಪ್ರಧಾನವನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಸಾಂಖ್ಯರು ಒಂದು ಅದನ್ನ ಹೇಳ್ತಾರ ಅವರು.
ಒಂದು ಸೂತ್ರದಲ್ಲಿ ಯಾವುದು ಗುಣ ಪುರುಷಾಂತರ ಜ್ಞಾನಾತ್ ಕೈವಲ್ಯಂ ಇತಿ ವದದ್ಭಿಹಿ. ಇಲ್ಲಿ ಗುಣ ಮತ್ತು ಪುರುಷಾಂತರ ಜ್ಞಾನದಿಂದ ಕೈವಲ್ಯ ಅಂದ್ರೆ ಮೋಕ್ಷ ಪ್ರಾಪ್ತಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಯಾರು? ಸಾಂಖ್ಯರವರು. ಇಲ್ಲಿ ಗುಣ ಮತ್ತು ಪುರುಷಾಂತರ, ಇಲ್ಲಿ ಗುಣ ಮತ್ತು ಪುರುಷರ ಅವರ ಅಂತರಜ್ಞಾನದಿಂದ ಅವು ಎಲ್ಲನ್ನು ಅರಿತುಕೊಳ್ಳುವುದರಿಂದ ಕೈವಲ್ಯ ಪ್ರಾಪ್ತಿ ಅಂತ ಹೇಳಿ ಅವರು ಹೇಳಿದಾರ. ಅಂದ್ರೆ ಅವರು ಈ ಪ್ರಧಾನವನ್ನ ಜ್ಞೇಯ ಅಂತೇಳಿ ತಮ್ಮ ಶ್ರುತಿಯೊಳಗ ಸ್ಮೃತಿ ಗ್ರಂಥದಲ್ಲಿ ಹೇಳ್ಕೊಂಡು ಬಂದಾರ ಅಂತ. ಜ್ಞೇಯತ್ವೇನ ಚ ಸಾಂಖ್ಯೈ ಪ್ರಧಾನಂ ಸ್ಮರ್ಯತೆ ಗುಣ ಪುರುಷಾಂತರ ಜ್ಞಾನಾತ್ ಕೈವಲ್ಯಂ ಇತಿ ವದದ್ಭಿಹಿ. ವದದ್ಭಿಹಿ ಅಂತಂದ್ರೆ ಸಾಂಖ್ಯರು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಇಲ್ಲಿ ಗುಣ ಮತ್ತು ಪುರುಷ ಅವರ ಒಂದು ಅಂತರಜ್ಞಾನದಿಂದ ಕೈವಲ್ಯ ಪ್ರಾಪ್ತಿ ಅಂತ ಹೇಳಿ ಇಲ್ಲಿ ಸಾಂಖ್ಯರು ಹೇಳ್ತಾ ಇರುವುದರಿಂದ ಈ ಪ್ರಧಾನವನ್ನ ಅವರು ಜ್ಞೇಯ ಅಂತೇಳಿ ತಮ್ಮ ಸಾಂಖ್ಯ ಸೂತ್ರದಲ್ಲಿ ಅದನ್ನ ಬೋಧ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಹಿ ಗುಣಸ್ವರೂಪಂ ಅಜ್ಞಾತ್ವಾ ಗುಣೇಭ್ಯ ಪುರುಷಸ್ಯ ಅಂತರಂ ಶಕ್ಯಂ ಜ್ಞಾತುಂ ಇತಿ. ಇಲ್ಲಿ ಮೊದಲು ನಾವು ಗುಣಗಳ ಸ್ವರೂಪವನ್ನ ತಿಳ್ಕೊಳ್ಬೇಕಂತಾರ. ಆ ಗುಣಕ್ಕಿಂತಲೂ ಪುರುಷ ಏನದಾನಲ್ಲ ಅವನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಗುಣಗಳಿಗೂ ಮತ್ತು ಪುರುಷನಿಗೆ ಇರತಕ್ಕಂತ ಅಂತರ ಏನು ಅನ್ನೋದನ್ನ ಇಲ್ಲಿ ತಿಳಿಯುವುದು ಸಾಧ್ಯ ಆಗುವುದಿಲ್ಲ ಅಂತ. ಇಲ್ಲಿ ಗುಣಗಳ ಸ್ವರೂಪ ಅದನ್ನ ತಿಳ್ಕೊಳ್ಳಾರ್ದ ಗುಣಗಳಿಗೂ ಪುರುಷನಿಗೆ ಇರತಕ್ಕಂತ ಅಂತರ ತಿಳ್ಕೊಳಿಕ್ ಆಗ್ತದೆ ನಮಗ? ಆಗೋದಿಲ್ಲ ಅಂತಾರ ಅವರು. ಆಚಾರ್ಯ ಅದಕ್ಕೆ ಭಾಷ್ಯದಲ್ಲಿ ಹೇಳಿದ್ರು ನಹಿ ಗುಣಸ್ವರೂಪಂ ಅಜ್ಞಾತ್ವ ಅಂದ್ರೆ ಗುಣಸ್ವರೂಪಂ ನಹಿ ಅಜ್ಞಾತ್ವ ಅಂತ. ಗುಣಸ್ವರೂಪವನ್ನು ನಾವು ತಿಳಿಲಾರದೆ ಗುಣೇಭ್ಯ ಪುರುಷಸ್ಯ ಅಂತರಂ, ಗುಣಗಳಿಗೂ ಮತ್ತು ಪುರುಷರಿಗೂ ಇರತಕ್ಕಂತ ಒಂದು ಅಂತರವನ್ನ ನಹಿ ಜ್ಞಾತುಂ ಶಕ್ಯಂ ತಿಳ್ಕೊಳ್ಳಿಕ್ಕೇನೆ ಆಗುವುದಿಲ್ಲ ಅಂತ ಹೇಳ್ತಾರ. ಮೊದಲು ಗುಣಗಳ ಸ್ವರೂಪ ತಿಳ್ಕೋಬೇಕು, ಆಮೇಲೆ ಗುಣಗಳಿಗೂ ಪುರುಷನಿಗೂ ಇರತಕ್ಕಂತ ಅಂತರ ಏನು ಅನ್ನೋದನ್ನ ನಾವು ತಿಳ್ಕೊಳಿಕ್ ಸಾಧ್ಯ ಅದ ಅಂತ. ಆಮೇಲೆ ಅವರು ಇನ್ನೂ ಒಂದು ಮಾತು ಏನ್ ಹೇಳ್ತಾರಂತಂದ್ರೆ ಕ್ವಚಿಚ್ಚ ವಿಭೂತಿ ವಿಶೇಷ ಪ್ರಾಪ್ತಯೇ ಪ್ರಧಾನಂ ಜ್ಞೇಯಂ ಇತಿ ಸ್ಮರಂತಿ. ಇನ್ನು ಕೆಲವೊಂದು ವಿಭೂತಿಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ವಿಭೂತಿ ವಿಶೇಷ ಪ್ರಾಪ್ತಯೇ ಅಂತ ಹೇಳ್ತಾರೆ. ಕ್ವಚಿಚ್ಚ ಅಂದ್ರೆ ಕೆಲವೊಂದು ಅಂತ. ವಿಭೂತಿ ವಿಶೇಷ ಪ್ರಾಪ್ತಯೇ, ಆ ವಿಭೂತಿ ವಿಶೇಷಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಧಾನಂ ಜ್ಞೇಯಂ ಇತಿ ಸ್ಮರಂತಿ. ಇಲ್ಲಿ ಪ್ರಧಾನವನ್ನ ನಾವು ಅರ್ಥಕೊಳ್ಬೇಕು ಅಂತೇಳಿ ಅವರು ಒಂದು ತಮ್ಮ ಸ್ಮೃತಿ ಗ್ರಂಥದೊಳಗೆ ಒಂದು ಕಡೆಯಲ್ಲಿ ಹಿಂಗ ಉಪದೇಶ ಮಾಡ್ಕೊಂಡು ಬಂದಾರ ಅಂತ. ನ ಚ ಇದಂ ಇಹ ಅವ್ಯಕ್ತಂ ಜ್ಞೇಯತ್ವೇನ ಉಚ್ಯತೆ. ಆದ್ರೆ ಇಲ್ಲಿ ಅವ್ಯಕ್ತ ಅನ್ನುವಂತಹದ್ದೇನದಲ್ಲ ಇದು ಜ್ಞೇಯ ಅಂತ ಎಲ್ಲಿ ಹೇಳಿಲ್ಲ ಅಂತ. ಇದನ್ನ ಈಗ ಅವ್ಯಕ್ತವನ್ನೇ ನಾವು ತಿಳ್ಕೊಳ್ಬೇಕು ಅಂತೇಳಿ ಶ್ರುತಿಯಲ್ಲಿನೂ ಹೇಳಿಲ್ಲ, ಎಲ್ಲಿ ಹೇಳೇ ಇಲ್ಲ ಅಂತ. ಇದನ್ನ ಈ ಮಾತನ್ನ ಪದ ಮಾತ್ರಂ ಹಿ ಅವ್ಯಕ್ತ ಶಬ್ದ. ಇಲ್ಲಿ ಅವ್ಯಕ್ತ ಅನ್ನುವಂಥದ್ದು ಕೇವಲ ಪದ ಮಾತ್ರ ಐತಿ ಅಂತ. ಅದು ತಿಳ್ಕೊಳ್ಳುವಂತ ವಸ್ತು ಅಲ್ಲದು. ಯಾವುದು ಅವ್ಯಕ್ತ ಅನ್ನುವಂತಹದ್ದು ಏನಪ್ಪಾ, ಅದು ಒಂದು ವಸ್ತು, ಅದನ್ನ ಅರ್ಥಕೊಳ್ಬೇಕು, ಅದನ್ನ ಅರ್ಥಕೊಂಡಾಗೆ ಮುಕ್ತಿ ಆಕೈತಿ ಅಂತೇಳಿ ಹಿಂಗೇನು ಎಲ್ಲಿ ಯಾವ ಶ್ರುತಿಯಲ್ಲಿ ಹೇಳೇ ಇಲ್ವಲ್ಲ. ಅದು ಕೇವಲ ಅವ್ಯಕ್ತ ಅನ್ನುವಂತಹದ್ದು ಅದು ಒಂದು ಪದ ಮಾತ್ರ ಅಂತ ಹೇಳ್ತಾರ ಅವರು. ಅದು ಕೇವಲ ಒಂದು ಪದ ಅಷ್ಟೇ ಅಂತ. ನ ಇಹ ಅವ್ಯಕ್ತಂ ಜ್ಞಾತವ್ಯಂ ಉಪಾಸಿತವ್ಯಂ ಚ ಇತಿ ವಾಕ್ಯಮಸ್ತಿ. ಇಲ್ಲಿ ಅವ್ಯಕ್ತವನ್ನ ಜ್ಞಾತವ್ಯಂ ಅಂದ್ರೆ ತಿಳ್ಕೊಳ್ಬೇಕು, ಅಥವಾ ಉಪಾಸಿತವ್ಯಂ ಅದನ್ನ ಉಪಾಸನೆ ಮಾಡಬೇಕು. ಯಾವುದು ಅವ್ಯಕ್ತ ಅದಲ್ಲ ಅದನ್ನ ನಾವು ತಿಳ್ಕೊಳ್ಬೇಕು, ಮತ್ತು ಉಪಾಸಿತವ್ಯಂ ಅಂದ್ರೆ ಏನು, ಉಪಾಸನೆ ಮಾಡಬೇಕು ಅನ್ನುವಂತಹದ್ದು. ನಚ ಇತಿ ಶಕ್ಯಂ ಪ್ರತಿಪತ್ತುಂ. ನಾವಿದನ್ನ ಹಿಂಗೆ ತಿಳ್ಕೊಳಿಕ್ ಆಗ್ತದೇನು, ನಾವ್ ಹಿಂಗ ಅರ್ಥಕೊಳಿಕ್ ಆಗ್ತದೇನು ಅಂತ ಕೇಳ್ತಾರ ಅವ್ರು. ಆಗುದಿಲ್ಲ ಅಂತ ಆ ಶ್ರುತಿಯಲ್ಲಿ ಹೇಳೇ ಇಲ್ಲಲ್ರಿ. ಈಗ ಅದು ಇಲ್ಲಿ ಅವ್ಯಕ್ತವನ್ನ ಅರ್ಥಕೊಳ್ಬೇಕು ಅಥವಾ ಅದರ ಉಪಾಸನೆ ಮಾಡ್ಬೇಕನ್ನುವಂತ ವಾಕ್ಯ ಅನ್ನುವಂತ ಶ್ರುತಿಗಳು ಇಲ್ಲವೇ ಇಲ್ಲ. ಅದಕ್ಕಂದ್ರ ಅವರು
ನ ಚ ಅನುಪದಿಷ್ಟ ಪದಾರ್ಥ ಜ್ಞಾನಂ ಪುರುಷಾರ್ಥಂ ಇತಿ ಶಕ್ಯಂ ಪ್ರತಿಪತ್ತುಂ. ಅಂದ್ರೆ ಶ್ರುತಿಯಲ್ಲಿ ಉಪದೇಶ ಮಾಡದೇ ಇರತಕ್ಕಂತ ಒಂದು ಪದಾರ್ಥದ ಜ್ಞಾನ ಅನ್ನುವಂತಹದ್ದು ಅದು ನಮಗ ಪ್ರಧಾನಂ ಅವಿಧೀಯತೆ, ಅದು ನಮಗೆ ಪುರುಷಾರ್ಥವನ್ನು ತಂದು ಕೊಡ್ತದೇನು? ಯಾಕೆ ಶ್ರುತಿಯಲ್ಲಿ ಉಪದೇಶ ಮಾಡಿರ್ಬೇಕು ಅದನ್ನ ನಾವೇನಾದ್ರೂ ಉಪಾಸನ ಮಾಡಿದ್ರೆ ನಮಗೇನೋ ಫಲ ಅನ್ನುವ ಸಿಗ್ತದಂತ ನಾವು ಒಪ್ಕೋಬಹುದು. ಆದ್ರೆ ಶ್ರುತಿಯಲ್ಲಿ ಹೇಳದೇ ಇರತಕ್ಕಂತ ಒಂದು ಪದಾರ್ಥದ ಜ್ಞಾನವನ್ನ ಮಾಡ್ಕೊಂಡು ಮಾತ್ರಕ್ಕ ನಮಗ ಪುರುಷಾರ್ಥ ಸಿದ್ಧಿ ಆಗ್ತದನ್ನುವಂತಹದ್ದು ಇದು ಹೊಂದುವುದೇ ಇಲ್ಲ ಅಂತ. ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಪದಾರ್ಥವನ್ನ ನಾವು ತಿಳ್ಕೊಂಡ್ರೆ ನಮಗೇನಾದ್ರೂ ಪುರುಷಾರ್ಥ ಪ್ರಾಪ್ತಿ ಆಗಬಹುದು. ಶ್ರುತಿಯಲ್ಲಿ ಹೇಳದೇ ಇರತಕ್ಕಂತ ಪದಾರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ಅದರಿಂದ ನಮಗೆ ಯಾವುದೇ ಪುರುಷಾರ್ಥ ಸಿದ್ಧಿ ಆಗೋದಿಲ್ಲ ಅಂತ. ಅದಕ್ಕೆ ನಚ ಅನುಪದಿಷ್ಟ ಪದಾರ್ಥ ಜ್ಞಾನಂ ಪುರುಷಾರ್ಥಮಿತಿ ಶಕ್ಯಂ ಪ್ರತಿಪತ್ತುಂ. ಇನ್ನು ತಸ್ಮಾದಪಿ ನ ಅವ್ಯಕ್ತ ಶಬ್ದೇನ ಪ್ರಧಾನಂ ಅವಿಧೀಯತೆ. ಆದ್ದರಿಂದ ಇಲ್ಲಿ ಅವ್ಯಕ್ತ ಅನ್ನುವಂತ ಶಬ್ದದಿಂದ ನಾವಿಲ್ಲಿ ಏನ್ ತಿಳ್ಕೊಳ್ಬೇಕು? ಪ್ರಧಾನವನ್ನ ಹೇಳಿಲ್ಲ ಅಂತ ಇಷ್ಟು ಸಿದ್ಧ ಆಯ್ತು ಇವಾಗ. ಇದು ನ ಅವ್ಯಕ್ತ ಶಬ್ದೇನ ಪ್ರಧಾನಂ ಅವಿಧೀಯತೆ ಅಂತ. ಇಲ್ಲಿ ಅವ್ಯಕ್ತ ಅನ್ನುವಂತ ಶಬ್ದದಿಂದ ಅವನು ಪ್ರಧಾನವನ್ನೇ ಹೇಳೈತಿ ಅಂತೇಳಿ ಸಾಂಖ್ಯ ಅಂತಿದ್ದ. ನೋಡಪ್ಪ, ಈ ಕಾರಣದಿಂದಲೂ ಕೂಡ ನಾವು ಇಲ್ಲಿ ಪ್ರಧಾನ ಅನ್ನುವಂತಹದ್ದನ್ನ ಇಲ್ಲಿ ಅವ್ಯಕ್ತ ಶಬ್ದದಿಂದ ಹೇಳಿಲ್ಲ ಅಂತ ಇಲ್ಲಿ ಅವರ ಮತವನ್ನ ಖಂಡನ ಮಾಡಿದ್ರಿ ಇವಾಗ. ಇನ್ನ ಅಸ್ಮಾಕಂ ತು ರಥರೂಪಕ ಕ್ಲಿಪ್ತ ಶರೀರಾದ್ಯನುಸರಣೇನ ವಿಷ್ಣೋರೇವ ಪರಮಂ ಪದಂ ದರ್ಶಯಿತುಂ ಅಯಂ ಉಪನ್ಯಾಸ ಇತಿ ಅನವದ್ಯಂ. ಈಗ ಅಸ್ಮಾಕಂ ಅಂದ್ರೆ ಇಲ್ಲಿ ವೇದಾಂತದ ಪ್ರಕಾರ ಅಂತ. ಇಲ್ಲಿ ಅದ್ವೈತ ಸಿದ್ಧಾಂತದ ಪ್ರಕಾರ ಅಲ್ಲಿ ರಥರೂಪಕ ಒಂದು ಕಲ್ಪನೆಯನ್ನ ಮಾಡಿದ್ರು. ಅಲ್ಲಿ ರಥರೂಪಕವನ್ನ ಮಾಡಿದ್ರಲ್ರಿ, ಶರೀರವೇ ರಥ ಆತ್ಮನೇ ರಥಿಕ ಅಂತ ಹೇಳಿದ್ರಲ್ರಿ. ಅಲ್ಲಿ ಏನು ಶರೀರಾದಿಗಳನ್ನ ತಗೊಂಡಾರಲ್ರಿ, ಅದನ್ನ ಅನುಸರಿಸಿಕೊಂಡೇ ಅಲ್ಲಿ ವಿಷ್ಣುವಿನ ಒಂದು ಪರಮಪದವನ್ನ ಹೇಳೋದಕ್ಕ ಇಲ್ಲಿ ಅವ್ಯಕ್ತ ಶಬ್ದವನ್ನ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ನಮಗ ಅಲ್ಲಿ ಅವ್ಯಕ್ತ ಅನ್ನೋ ಶಬ್ದವನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಆ ವಿಷ್ಣುವಿನ ಪರಮ ಸ್ವರೂಪ ಯಾವುದು, ವಿಷ್ಣು ಅಂದ್ರೆ ಪರಮಾತ್ಮ ಹೇಗಿದ್ದಾನೆ, ಅವನು ಹೇಗೆ ವ್ಯಾಪಕನಾಗಿದ್ದಾನೆ, ಅವನು ಹೆಂಗ ಚೈತನ್ಯ ಸ್ವರೂಪನಾಗಿದ್ದಾನೆ, ಅವನು ಜ್ಞಾನ ಮಾಡ್ಕೋಬೇಕಾಗಿತ್ತು ನಾವು. ಅದನ್ನ ಹೇಳುವುದಕ್ಕೋಸ್ಕರವಾಗಿ ಇಲ್ಲಿ ರಥ ಒಂದು ರೂಪಕದ ಕಲ್ಪನೆಯನ್ನ ಮಾಡ್ಕೊಂಡ್ರು. ಇಲ್ಲಿ ನಮ್ಮ ವೇದಾಂತ ಪಕ್ಷದೊಳಗ ಆ ಒಂದು ರಥರೂಪಕದೊಳಗ ಆ ಕಲ್ಪಿಸಿರತಕ್ಕಂತ ಒಂದು ಶರೀರ ಅನ್ನುವಂತ ಶರೀರವೇ ರಥ ಅಂತ ಹೇಳಿದ್ರಲ್ರಿ. ಅಲ್ಲಿ ಆ ಶರೀರವೇ ಮುಂತಾದವುಗಳನ್ನ ಅಲ್ಲಿ ಅನುಸರಿಸಿಕೊಂಡು ನಾವು ಆ ವಿಷ್ಣುವಿನ ಪರಮ ಪದ ಅಂದ್ರೆ ವಿಷ್ಣುವಿನ ಪರಮ ಸ್ವರೂಪ, ಆ ಪರಬ್ರಹ್ಮದ ಒಂದು ಸ್ವರೂಪ ಅನ್ನುವಂತಹದ್ದನ್ನ ಇಲ್ಲಿ ಹೇಳುವುದಕ್ಕೋಸ್ಕರವಾಗಿ ಇಲ್ಲಿ ಅವ್ಯಕ್ತ ಅನ್ನುವಂತ ಶಬ್ದವನ್ನ ಶ್ರುತಿಯಲ್ಲಿ ಓದು ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ನಮ್ಮ ಇದ್ರೊಳಗ ಯಾವ ಒಂದು ದೋಷ ಇಲ್ಲ ಅಂತ. ಭಾಷ್ಯದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಇತಿ ಅನವದ್ಯಂ. ಅನವದ್ಯ ಅಂತಂದ್ರೆ ಯಾವುದೇ ದೋಷ ಇಲ್ಲ ಅಂತ. ಇಷ್ಟು ಭಾಷ್ಯದೊಳಗೆ ಇಷ್ಟು ಹೇಳ್ಕೊಂಬಂದು ಇಲ್ಲ. ಇನ್ನ 5ನೇ ಸೂತ್ರ ಹೇಳ್ತಾರ, ವದತೀತಿ ಚೇನ್ನ ಪ್ರಾಜ್ಞೋಹಿ ಪ್ರಕರಣಾತ್. ಇಲ್ಲಿ ಪ್ರಧಾನ ಅನ್ನುವಂತಹದ್ದು ಹೇಳಿದೆ ಅಂತಂದ್ರೆ ಇಲ್ಲಿ ಇಲ್ಲ. ಯಾಕಂತಂದ್ರೆ ಪ್ರಕರಣದಿಂದ ಅದು ಪ್ರಾಜ್ಞನ ವಿಚಾರವೇ ಅಲ್ಲಿ ಬರ್ತದ ಹೊರತು ಅಲ್ಲಿ ಪ್ರಧಾನವನ್ನ ಕುರಿತು ಉಪದೇಶ ಮಾಡಿದ್ದು ಈ ಪ್ರಕರಣದೊಳಗೆ ಇಲ್ಲವೇ ಇಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲಿ ಶ್ರುತಿ ಪ್ರಮಾಣಗಳನ್ನ ಕೊಟ್ಟು ಪೂರ್ವಾಪರ ವಿಚಾರವನ್ನು ತಿಳಿಸ್ತಾರಲ್ಲಿ. ಇಲ್ಲಿ ಏನ್ ಹೇಳಿ ಹೊರಟದನ್ನುವಂತಹದ್ದು ವಿಚಾರವನ್ನ ಇದನ್ನ ಹೇಳ್ತಾರೆ. ಅದನ್ನ ಮತ್ತೆ ನಾಳೆ ಬೆಳಿಗ್ಗೆ ನೋಡೋಣ.